ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ವಿರಾಟ ಪರ್ವದ 2ನೇ ಅಧ್ಯಾಯದಲ್ಲಿ ನಾವಿದ್ದೇವೆ. ಅರ್ಜುನ ಮೊದಲು ಯಾವ ಯಾವ ದೇಶಗಳಲ್ಲಿ ಅಜ್ಞಾತವಾಸ ಮಾಡಬಹುದು, ಯಾಕೆಂದರೆ ಷರತ್ತು ಹಾಗೆ ಇತ್ತು ಅಂತ ನಾವು ನೋಡಿದ್ದೇವೆ. ಹಸ್ತಿನಪುರಕ್ಕೆ ಹತ್ತಿರ ಇರಬೇಕು, ಎಲ್ಲೋ ದೂರ ಹೋಗೋದಲ್ಲ. ಆಮೇಲೆ ವಾಸಂ ಪ್ರಸಿದ್ಧ ನೃಪತೇ, ಪ್ರಸಿದ್ಧ ರಾಜನ ಇದಾಗಿರಬೇಕು, ರಾಜ್ಯ ಆಗಿರಬೇಕು. ಅಂಥಲ್ಲಿ ಮಾತ್ರ ಈ ಎಲ್ಲ ಕೆಲಸ ಆಗತ್ತೆ ಅಂತ ಹೇಳಿದ್ದು. ಆ ದುಶ್ಯಾಸನನ ಮಂತ್ರಾಲೋಚನೆ ಏನಿತ್ತು ಅದಕ್ಕೆ ಅನುಗುಣವಾಗಿ ಧರ್ಮರಾಜ ಇಂಥಲ್ಲಿ ವಾಸ ಮಾಡಬಹುದಾ ಅಂತ ಕೇಳಿದ. ಅರ್ಜುನ ಲಿಸ್ಟ್ ಕೊಟ್ಟ. ಯಾವ ಯಾವ ದೇಶದಲ್ಲಿ ಅಜ್ಞಾತವಾಸ ಮಾಡಿದರೆ ಏನೇನು ತೊಂದರೆ ಇದೆ ಅನ್ನೋದನ್ನು ಇಬ್ಬರು ಚಿಂತನೆ ಮಾಡಿದರು. ಕಡೆಗೆ ಯುಧಿಷ್ಠಿರ ಹೇಳಿದ, ನಾವು ಎಲ್ಲಿ ಮಾಡಬಹುದು ಅಂತ ಹೇಳಿದರೆ ವಿರಾಟನ ಆಸ್ಥಾನದಲ್ಲಿ ಅಜ್ಞಾತವಾಸ ಮಾಡಬಹುದು. ಯಾಕೆ ಅಂತಂದರೆ ಅಲ್ಲಿ ಸಮಸ್ಯೆಗಳಿದೆ. ಎಲ್ಲಿ ಸಮಸ್ಯೆ ಇದೆಯೋ ಅಲ್ಲಿ ನಾವಿರಬೇಕು ಅದನ್ನು ಪರಿಹಾರ ಮಾಡಲಿಕ್ಕೆ. ವನ ಪರ್ವದಲ್ಲಿ ವನವಾಸವನ್ನು ಕೂಡ ಅವನು ಅದಕ್ಕಾಗಿ ಬಳಸಿಕೊಂಡ. ಭೀಮಸೇನ 3 ಕೋಟಿ ಜನ ತೀರ್ಥದ ಕ್ಷೇತ್ರದಲ್ಲಿ ನಿಂತು ಎಲ್ಲರಿಗೂ ತೊಂದರೆ ಕೊಡ್ತಾ ಇರುವವರನ್ನು ಕೊಂದು ತೀರ್ಥಯಾತ್ರೆ ಮಾಡುವ ಹಾಗೆ ಮಾಡಿದ. ಅನೇಕ ಜನ ಅಸುರರನ್ನು ಕೊಂದ. ಆದ್ದರಿಂದಾಗಿ ಸಮಸ್ಯೆ ಎಲ್ಲಿದೆಯೋ ಅಲ್ಲಿ ಇರಬೇಕು ಅಂತಾಯಿತು. ಹೀಗಾಗಿ ಸಮಸ್ಯೆ ಎಲ್ಲಿದೆ ಅಲ್ಲಿ ಇರಬೇಕು. ಸಮಸ್ಯೆ ಎಲ್ಲಿದೆ? ವಿರಾಟನ ಆಸ್ಥಾನದಲ್ಲಿ ಇದೆ. ಅಲ್ಲಿ ಕೀಚಕ ಇದ್ದಾನೆ. ರಾಜ ಧರ್ಮಾತ್ಮ, ಆದರೆ ಅವನ ಜೊತೆಗಿರುವವರು ಯಾರೂ ಸರಿ ಇಲ್ಲ. 106 ಜನ ಉಪಕೀಚಕರು ಇದ್ದಾರೆ, ಕೀಚಕನ ತಮ್ಮಂದಿರು. ಹೀಗಾಗಿ ಅಲ್ಲಿ ವಾಸ ಮಾಡಬೇಕು ಅಂತ ಚಿಂತನೆ ಮಾಡಿದ ಹಾಗೆ ಆಯಿತು. ಆಮೇಲೆ ಅರ್ಜುನ ಕೇಳಿದ, ನೀನು ಯಾವ ವೇಷದಲ್ಲಿ ಇರ್ತೀಯ? ಏಕೆಂದರೆ ಒಬ್ಬ ರಾಜನಾದವನು ಮಾರುವೇಷದಲ್ಲಿ ಇರಲಿಕ್ಕೆ ಭಾರಿ ಕಷ್ಟ. ಇವತ್ತಿನ ಕಾಲದಲ್ಲಿ ಅಮೇರಿಕಾದ ಅಧ್ಯಕ್ಷ ಯಾವುದೋ ಮೂಲೆಯಲ್ಲಿ ಗೊತ್ತಾಗದೆ ಕುಳಿತುಕೊಂಡ್ರೆ ಎಷ್ಟು ಕಷ್ಟವೋ ಕುಳಿತುಕೊಳ್ಳಿಕ್ಕೆ, ಅಷ್ಟು ಕಷ್ಟ ಅವತ್ತು ಪಾಂಡವರಿಗಿತ್ತು. ಏನು ಮಾಡ್ತೀ ಅಂತ ಕೇಳಿದ. ಅಲ್ಲಿಯ ತನಕ ನಾವು ಈ ಹಿಂದೆ ಚಿಂತನೆ ಮಾಡಿದ್ವಿ, ಅಲ್ಲಿಂದ ಮುಂದೆ ಈಗ ಚಿಂತನೆ ಮಾಡೋರಿದ್ದೇವೆ. ಯುಧಿಷ್ಠಿರ ಶೃಣುಯತ್ವಂ ಕರಿಷ್ಯಾಮಿ ಅಹಂ ವೈ ಕುರುನಂದನ ವಿರಾಟಂ ಸಮನುಪ್ರಾಪ್ಯ ರಾಜಾನಂ ಮಾತ್ಸ್ಯನಂದನಂ ಸಭಾಸ್ತಾರೋ ಭವಿಷ್ಯಾಮಿ ವಿರಾಟಸ್ಯೇತಿ ಮೇ ಮತಿಃ. ವಿರಾಟ ರಾಜನ ಆಸ್ಥಾನದಲ್ಲಿ ನಾನು ಸಭಾಸ್ತಾರನಾಗಿರ್ತೇನೆ, ಸನ್ಯಾಸಿ ಆಗ್ತೇನೆ ಅಂತ ಹೇಳಲೇ ಇಲ್ಲ. ನಾನು ಸಭಾಸ್ತಾರನಾಗಿರ್ತೇನೆ ಅಂದರೆ ಸಭೆಯಲ್ಲಿ ನನಗೆ ಸಲಹೆ ಕೊಡ್ತಾ ನಿನ್ನ ಜೊತೆಗೆ ಮಿತ್ರನಾಗಿ ಇರ್ತೇನೆ ಅಂತ. ಏಕೆಂದರೆ ಧರ್ಮರಾಜನಂಥವನು ಬೇರೊಬ್ಬರ ಅಡಿಯಾಳಾಗುವ ಪ್ರಸಂಗವೇ ಇಲ್ಲ ದೇವರಿಗೆ ಬಿಟ್ಟು. ಮತ್ತು ಅವನಿಗೆ ಸಮ್ಮತವೂ ಅಲ್ಲ. ಇಷ್ಟಾಗಿ ಧೌಮ್ಯರು ಉಪದೇಶ ಮಾಡ್ತಾರೆ, ನೀನು ಇಲ್ಲಿಯ ತನಕ ಆಳಿದವನು, ನಿನಗೆ ಆಳಿಸಿಕೊಂಡು ಗೊತ್ತಿಲ್ಲ, ಅದರಿಂದಾಗಿ ಒಬ್ಬ ಸೇವಕ ಹೇಗಿರಬೇಕು ಅಂತ ಹೇಳಿ ಉಪದೇಶ ಮಾಡ್ತಾರವರು. ರಾಜರು ಮಹಾ ತಿಕ್ಕಲರು ಅಂತ ಹೇಳಬೇಕಾದ್ರೆ ಕೇಳ್ತಾ ಇರುವವನಿಗೇನು ಅನಿಸುತ್ತೋ ಏನೋ, ಇಷ್ಟು ದಿವಸ ನಾನು ಹಾಗೆ ಇದ್ದೆ ಅಂತ ಅನ್ನಿಸ್ತಿತ್ತೋ ಏನೋ ಅವನಿಗೆ. ಹೀಗಾಗಿ
ಆ ಧರ್ಮರಾಜ ಸಭಾಸ್ತಾರೋ ಭವಿಷ್ಯಾಮಿ, ಬಹಳ ಜನ ಏನು ತಪ್ಪು ತಿಳ್ಕೊಂಡಿದ್ದಾರೆ ಅಂದರೆ ಅವನು ಸನ್ಯಾಸಿಯಾಗಿದ್ದಾನೆ. ಸನ್ಯಾಸಿಯಾಗಿರಲಿಲ್ಲ, ಸಭಾಸ್ತಾರನಾಗಿ ಇದ್ದ. ಮತ್ತು ಅವನು ತೊಟ್ಟಿದ್ದು ವೇಷ, ಸನ್ಯಾಸಿ ಆಗಲಿಲ್ಲ, ಸನ್ಯಾಸಿಯ ವೇಷ. ಈ ಧರ್ಮಶಾಸ್ತ್ರವನ್ನು ಚಿಂತನೆ ಮಾಡುವವರಿಗೆ ಏನೇನೇನೋ ತಲೆ ಓಡುತ್ತೆ. ರಾಮಾಯಣದಲ್ಲಿಯೂ ಅಷ್ಟೇ, ಅವನು ಏನು ಮಾಡ್ತಾನೆ, ಹನುಮಂತ ಲಂಕೆಯಲ್ಲಿ ತಿರುಗಾಡ್ತಾ ಇರ್ತಾನೆ. ಅಲ್ಲಿ ರಾತ್ರಿ ಹೋಮ ಮಾಡ್ತಾ ಇರ್ತಾರೆ, ಅಪರಾತ್ರಿಯಲ್ಲಿ ಹೋಮ ಮಾಡ್ತಾ ಇರ್ತಾರೆ. ಹೀಗಾಗಿ ಅದು ತಪ್ಪೋ ಸರಿಯೋ ಅಂತ ಚಿಂತನೆ ಮಾಡ್ತಾ ಇರ್ತಾರೆ. ಏನು ಹೇಳಬೇಕು ಅವರಿಗೆ? ಅಪರಾತ್ರಿಯಲ್ಲಿ ಹೋಮ ಮಾಡ್ತಾ ಇದ್ದರೆ ಎಷ್ಟು ಫಲ ಬಂದರೆ ಏನು? ಭಾರತದಲ್ಲಿ ಪೂರ್ತಿ ಫಲ, ವಿದೇಶದಲ್ಲಿ ಅಲ್ಪ ಫಲ ಅಂತ ಅನ್ನೋದಕ್ಕೆ ಆ ಪ್ರಸಂಗವನ್ನು ಯೂಸ್ ಮಾಡ್ಕೊಳ್ತಾರೆ ಧರ್ಮಶಾಸ್ತ್ರಕಾರರು. ಅವ್ರ ತಲೆಗೆಲ್ಲ ಏನು ಹೋಗಿದೆಯೋ ದೇವರಿಗೆ ಗೊತ್ತು. ಅದು ಯಾವುದೂ ಚಿಂತನೆ ಮಾಡಬೇಕಾಗಿಲ್ಲ. ಹಾಕಿರೋದು ವೇಷ ಅಂದಮೇಲೆ ಮತ್ತಿನ್ನೇನು? ವೇಷದಲ್ಲಿ ನಿಜವಾಗಿಯೂ ಆತ್ಮಶ್ರಾದ್ದ ಮಾಡ್ಕೊಂಡಿರಲ್ಲ ಧರ್ಮರಾಜ. ಮತ್ತು ಸನ್ಯಾಸಿ ಆಗಿರ್ತೇನೆ ಅಂತ ಹೇಳಲೂ ಇಲ್ಲ. ಸಭಾಸ್ತಾರೋ ಭವಿಷ್ಯಾಮಿ, ಸಭಾಸ್ತಾರನಾಗಿರ್ತೇನೆ ಅಂತ ಹೇಳ್ತಾನೆ. ಕಂಕೋ ನಾಮ ಬ್ರುವಾಣೋಹಂ ಮತಾಕ್ಷ ಸಾಧು ದೇವಿತಾ ಕೃಷ್ಣಾಕ್ಷಾನ್ ಲೋಹಿತಾಕ್ಷಾಂಶ್ಚ ನಿವಪ್ಸ್ಯಾಮಿ ಮನೋರಮಾನ್. ಕಂಕಾಂತ ನನ್ನ ಬಗೆಗೆ ನಾನು ಪರಿಚಯ ಮಾಡಿಕೊಳ್ತೇನೆ. ಮತಾಕ್ಷ ರಾಜನಿಗೆ ಹೇಳ್ತೇನೆ, ಒಳ್ಳೆ ಜೊತೆಗಾರನಾಗ್ತಾನೆ ಜೂಜಿನಲ್ಲಿ ಅಂತ. ಚೆನ್ನಾಗಿ ಸಾಧು ದೇವಿತಾ, ಚೆನ್ನಾಗಿ ಆಟ ಆಡ್ತೇನೆ, ಥರಥರದ ದಾಳಗಳನ್ನು ಉರುಳಿಸುತ್ತೇನೆ. ದರ್ಶನೀಯ ಸಭಾನಂದ ಕುಶಲೈ ಸಾಧುನಿಷ್ಠಿತಾ ಅಪ್ಯೇತಾನ್ ಪಾಣಿನಾ ಸ್ಪೃಷ್ಟ್ವಾ ಸಂಪ್ರಹರ್ಷ್ಯಂತಿ ಮಾನವಾ. ಮನುಷ್ಯರೆಲ್ಲ ನನ್ನ ಜೂಜಿನ ಉಪಕರಣಗಳನ್ನು ಮುಟ್ಟಿ ಖುಷಿ ಪಡಬೇಕು. ಅಷ್ಟು ಚಂದ ಮಾಡಿ ಜೂಜಿನ ಉಪಕರಣಗಳನ್ನೆಲ್ಲ ಜೋಡಿಸಿಕೊಂಡಿದ್ದೇನೆ. ಕಂಕೋ ನಾಮ್ನಾ ಪರಿವ್ರಾಟ್ಚ ವಿರಾಟಸ್ಯ ಸಭಾಸದ. ಹೇಳ್ತೇನೆ ತಿರುಗಾಳಿ ಅಂತ. ಪರಿವ್ರಾಟ್ ಅಂದರೆ ಸನ್ಯಾಸಿ ಅಂತ ಅರ್ಥ ಅಲ್ಲ, ತಿರುಗಾಳಿ. ಸನ್ಯಾಸಿಗಳು ತಿರುಗ್ತಾರೆ, ಆದ್ದರಿಂದಾಗಿ ಪರಿವ್ರಾಟ್ ಅಂತ ಸನ್ಯಾಸಿಗಳಿಗೆ ಹೆಸರು. ಸಂಸ್ಕೃತದಲ್ಲಿ ಅದೇ ಈ ಕೆಲವೊಂದು ಹಾಗೆ ಈ ನಿನ್ನೆ ಅದೇ ಮಾತನಾಡ್ತಾ ಇದ್ವಿ. ಈ ಕಥಾಸರಿತ್ ಸಾಗರ ಮತ್ತು ಕಾಶ್ಮೀರದ ಕಲ್ಹಣನ ರಾಜತರಂಗಿಣಿ, ಅಲ್ಲಿ ಸನ್ಯಾಸ ಅನ್ನೋ ಪದಕ್ಕೆ ಕೈಕಾಲು ಕೀಲಿ ತಪ್ಪಿಸೋದು ಅಂತ ಅರ್ಥ ಇದೆ. ಇವರು ಸನ್ಯಾಸ ಅಂತಂದರೆ ಚತುರ್ಥಾಶ್ರಮ ಅಂತ ಅರ್ಥ ಮಾಡಿದ್ದಾರೆ. ಹಾಗಲ್ಲ. ಆದ್ದರಿಂದಾಗಿ ನಾನು ಪರಿವ್ರಾಟ್, ತಿರುಗಾಡ್ತಾ ಇರ್ತೇನೆ. ಊರ್ಧ್ವರೇತಸ್ಕ ಅಂತ ಹೇಳ್ಕೊತಾನೆ. ಬ್ರಾಹ್ಮೋ ವೇದೋ ಮಯಾಧೀತೋ ವೇದಾಂಗಾನಿ ತಸರ್ವಚಃ. ನನಗೆ ಜ್ಯೋತಿಷ ಬರುತ್ತೆ, ಶಕುನ ಜ್ಞಾನ ಇದೆ, ವೇದಗಳನ್ನು ಅಭ್ಯಾಸ ಮಾಡಿದ್ದೇನೆ, ನೀತಿಶಾಸ್ತ್ರಗಳನ್ನು ಚೆನ್ನಾಗಿ ನುಡಿಯಬಲ್ಲೆ. ಆಸಂ ಯುಧಿಷ್ಠಿರಸ್ಯಾಹಂ ಪುರಾ ಪ್ರಾಣ ಸಮಸ್ಸಖಾ. ಯುಧಿಷ್ಠಿರನ ಪ್ರಾಣ ಸಮಾನನಾದ ಗೆಳೆಯನಾಗಿರ್ತೇನೆ. ಯಾಕೆ ಅಂದರೆ ಯುಧಿಷ್ಠಿರನಿಗೆ ಪ್ರಾಣ ಸಮಾನನಾದ ಗೆಳೆಯ ಯುಧಿಷ್ಠಿರನೇ. ಸುಳ್ಳು ಹೇಳಿದ ಹಾಗೂ ಆಗಲಿಲ್ಲ, ತೀರ ಸತ್ಯವನ್ನು ಹೇಳಿದ ಹಾಗೆ ಆಗಲಿಲ್ಲ. ಅದರಿಂದಾಗಿ ವಿರಾಟ ನಗರೇ ಛನ್ನಃ ಏವಂ ಯುಕ್ತ ಸದಾವಸೇ. ಹೀಗೆ ವಾಸ ಮಾಡ್ತೇನೆ. ಇದು ನನ್ನ ಪ್ರತಿಜ್ಞೆ, ಇದು ಅಜ್ಞಾತವಾಸವನ್ನು ದಾಟುವ ಉಪಾಯ, ನನ್ನ ವೈಯಕ್ತಿಕವಾದ ಸ್ಟ್ರಾಟಜಿ. ಈ ರೀತಿ ಹೇಳಿದ ಅನ್ನುವಲ್ಲಿಗೆ 2ನೇ ಅಧ್ಯಾಯ ಮುಗಿತು, 3ನೇ ಅಧ್ಯಾಯ ಶುರು ಆಗತ್ತೆ. ಭೀಮಸೇನ ಕಥಂ ಕರ್ಮ ಮಾತ್ಸ್ಯ ರಾಷ್ಟ್ರೇ ಕರಿಷ್ಯಸಿ. ಭೀಮಸೇನ, ಏಕಾಗಿ ನೀನು ಈ ಅಜ್ಞಾತವಾಸದಲ್ಲಿ ಹೇಗಿರಬೇಕು ಅಂತ ಅಂದುಕೊಂಡಿದ್ದಿ? ಯಕ್ಷಾನ್ ಕ್ರೋಧಾಭಿತಾಂ ರಾಕ್ಷಾನ್ ರಾಕ್ಷಸಾಂಶ್ಚ ಅತಿಪೌರುಚಾನ್. ಕ್ರೋಧವಶರೆಂಬ ರಾಕ್ಷಸರನ್ನು ಗಂಧಮಾದನದಲ್ಲಿ ತುಳಿದವ ನೀನು.
ಬಕನನ್ನ ಕೊಂದವ ಕ್ಷೇಮ ಚಾಭಯ ಸಂವೀತ ಏಕಚಕ್ರ ತ್ವಯಾ ಕೃತ. ಏಕಚಕ್ರ ನಗರದಲ್ಲಿ ಕಾಡ್ತಾ ಇದ್ದ ನರಭಕ್ಷಕ ಬಕನನ್ನು ಕೊಂದು ಅಲ್ಲಿ ನರಭಕ್ಷಕರಿಲ್ಲದಂತೆ ಮಾಡಿದೆ. ಆ ಏಕಚಕ್ರ ನಗರದ ಹತ್ತಿರ ಬರೇ ಕ್ಯಾನಿಬಾಲ್ಸ್, ಮನುಷ್ಯರನ್ನು ತಿನ್ನುವವರು ನರಭಕ್ಷಕರಿದ್ದರು. ಅವರು ಸುತ್ತಮುತ್ತ 3,000 ಗ್ರಾಮಗಳು. ಆ ಗ್ರಾಮಗಳಲ್ಲಿ ಇದ್ದ 3,000 ಗ್ರಾಮಗಳ ಜನರು ಒಂದೊಂದು ದಿವಸ ಅವರು ಕಳಿಸ್ಬೇಕಿತ್ತು. ಅವರನ್ನು ನರಭಕ್ಷಕರನ್ನಾಗಿ ಇದ್ದವರನ್ನು ಬಿಡಿಸಿದೆ. ಬಕನನ್ನು ಕೊಂದೆ. ಅವನು ರಾವಣನ ಸೋದರ ಮಾವ. ರಾಮನ ಬಾಣದಿಂದ ಬೆದರಿ ಇಲ್ಲಿಗೆ ಓಡಿ ಬಂದ್ಬಿಟ್ಟಿದ್ದ. ಮುಂಬೈನಲ್ಲಿ ತಪ್ಪು ಮಾಡಿ ಮಂಗಳೂರಿಗೆ ಬರ್ತಾರಲ್ಲ, ಆ ತರಹ ಅವನು ರಾಮಾಯಣ ಕಾಲದಲ್ಲಿ ಪೆಟ್ಟು ತಿಂದು ರಾಮನ ಕಾಲದಲ್ಲಿ ಇಲ್ಲಿ ಬಂದಿದ್ದ. ಅವನನ್ನು ಯಾರೂ ಕೂಡ ಏನು ಮಾಡಲಿಕ್ಕಾಗಿರಲಿಲ್ಲ. ಜರಾಸಂಧ, ಆಮೇಲೆ ಭರತ, ದುಷ್ಯಂತ, ಯಾರೂ ಏನು ಮಾಡಲಿಕ್ಕಾಗಿರಲಿಲ್ಲ. ಅಂಥವನನ್ನು ನೀನು ಕೊಂದೆ. ಹಿಡಿಂಬಂಚ ಮಹಾವೀರ್ಯಂ ಕಿರ್ಮೀರಂ ಚೈವ ರಾಕ್ಷಸಂ. ಕಿರ್ಮೀರನನ್ನು ಕೊಂದೆ, ಹಿಡಿಂಬನನ್ನು ಕೊಂದೆ. ಆಪದಂ ಚಾಪಿ ಸಂಪ್ರಾಪ್ತ ದ್ರೌಪದಿ ಚಾರುಹಾಸಿನಿ. ಜಟಾಸುರ ಅಂತ ಹೇಳಿ ಒಬ್ಬ ಬ್ರಾಹ್ಮಣನ ವೇಷದಲ್ಲಿ ಇದ್ದ ಅಸುರ. ಅವನು ಯಾರೂ ಇಲ್ಲದ ಸಮಯದಲ್ಲಿ ದ್ರೌಪದಿಯನ್ನು ಎತ್ಕೊಂಡು ಹೋದ. ಆಗ ನೀನೇ ಅವರನ್ನು ಕೊಂದಿದ್ದು, ಜಟಾಸುರನನ್ನು. ಈ ತರಹದ ಬಲಿಷ್ಠನಾಗಿರುವ ನೀನು ಹೇಗೆ ಇರ್ತೀಯ ಅಜ್ಞಾತವಾಸದಲ್ಲಿ? ಭೀಮಸೇನನ ಇನ್ನೊಂದು ಲಕ್ಷಣ ಏನು ಅಂತಂದರೆ, ವೇದ ವಿದ್ಯೆಯಲ್ಲಿ ಪಳಗಿದವ. ಅವನು ಭೀಮ ಅನ್ನೋ ಹೆಸರಿಗೆ ಏನರ್ಥ ಅಂದರೆ, ಮಾಹ ಅಂದರೆ ವಿದ್ಯೆ, ಭೃತಾಹ ಮಾಹ ಏನ. ಯಾರು ವೈದಿಕ ವಿದ್ಯೆಗಳಲ್ಲಿ ನಿಷ್ಣಾತನೋ ಅವನು ಭೀಮಸೇನ, ಭೀಮ. ಇನ ಅಂತಂದರೆ ಸ್ವಾಮಿ ನಾರಾಯಣ, ಅವನ ಜೊತೆಗೆ ಯಾವಾಗಲೂ ಇರ್ತಾನೆ. ಆದ್ದರಿಂದಾಗಿ ಸೇನ, ಭೀಮ ಮತ್ತು ಸೇನ, ಭೀಮಸೇನ ಅಂತ ನಿಜವಾದ ಹೆಸರು. ದ್ವಿತೀಯಮಾ ಸಪ್ತ ಶಿವಾಸು ಮಾತೃಷೂ ಅಂತ ವೇದದಲ್ಲೊಂದು ಮಹಾಭಾರತ ಉಂಟು, ಪ್ರಾಣಾಗ್ನಿ ಸೂಕ್ತ ಅಂತ ಕರೀತಾರೆ. ಅದರಲ್ಲಿ ಭೀಮ ಅಂತಂದರೆ ವಿದ್ಯಾಪೂರ್ಣ, ಯಾವಾಗಲೂ ದೇವರ ಜೊತೆಗಿರುವವ ಸೇನ. ಭೀಮ ಮತ್ತು ಸೇನ ಭೀಮಸೇನ ಅಂತ. ಆ ಭೀಮಸೇನ ನೀನು ಏನು ಮಾಡ್ತಿ, ಹೇಗಿರ್ತಿ? ಯಾಕೆಂದರೆ ನಿನ್ನನ್ನು ನೀನು ಮುಚ್ಚಿಕೊಳ್ಳಬೇಕು. ಯಾರಾದರೂ ವೇದ ವಿರುದ್ಧವಾಗಿ ಮಾತನಾಡಿದ್ರೆ ಕೂಡಲೇ ಬಾಯಿ ಹಾಕಿದ್ರೆ ನೀನು ಭೀಮ ಅಂತ ಗೊತ್ತಾಗೋಗುತ್ತೆ. ಬಾಯಿ ಹಾಕದೇ ಇರೋದು ಹೇಗೆ? ಎಲ್ಲ ತಪ್ಪು ತಪ್ಪು ಮಾತನಾಡ್ತಾ ಇರಬೇಕಾದ್ರೆ, ತೀರಾ ತಪ್ಪು ತಪ್ಪಾಗಿ ವೇದವನ್ನು ಹೇಳ್ತಾ ಇರಬೇಕಾದ್ರೆ ನೀನು ಖಂಡನೆ ಮಾಡಿ, ಇಲ್ಲ ವೇದಕ್ಕೆ ಈ ಅರ್ಥ ಅಂತ. ವೈದಿಕ ವ್ಯವಹಾರೇಶು ಜ್ಞಾನಾಧಿಕ್ಯ ನಿನಗಿದೆ, ಅದೆಲ್ಲರಿಗೂ ಗೊತ್ತಿದೆ. ಏನು ಮಾಡ್ತಿ, ಯಾವ ವೇಷವನ್ನು ಹಾಕ್ತಿ ಅಂತ ಕೇಳಿದ. ಅದಕ್ಕೆ ಭೀಮಃ ಸೂದೋಹಂ ವಲಲೋ ನಾಮ್ನ ಸೂಪಕಾರೋ ನರಾಧಿಪ. ನಾನು ಸೂದ ಹೇಳಿದರೆ ಅಡಿಗೆಯವ, ನಾನು ಅಡಿಗೆಯವನಾಗ್ತೇನೆ. ಸೂಪಕಾರ, ಸೂಪವನ್ನು ಮಾಡಲಿಕ್ಕೆ ಬರುತ್ತೆ. ಅವಾಗ ಸಾರು ಇರಲಿಲ್ಲ. ಮೆಕ್ಸಿಕನ್ ಚಿಲ್ಲಿ ಇತ್ತೀಚೆಗೆ ಬಂದದ್ದು, ಸಾರು ಅವಾಗ ಹೇಗಿರ್ಲಿಕ್ಕೆ ಸಾಧ್ಯ? ನಿಮಗೆ ಒಂದು ತಮಾಷೆ ಹೇಳಬೇಕು. ನಾವು ಮಡಿಯಲ್ಲಿ ತೊಗರಿ ಬೇಳೆ ಸಾರನ್ನು ತಿಂತೇವೆ. ತೊಗರಿಗೆ ಸಂಸ್ಕೃತದಲ್ಲಿ ಪದವೇ ಇಲ್ಲ. ಅದರಿಂದಾಗಿ ಸೂಪ ಅವಾಗ ಇದ್ದದ್ದು ತೋವೆ ಮಾತ್ರ. ಹೆಸರು ಬೇಳೆಗೆ ಪದ ಉಂಟು ಸಂಸ್ಕೃತದಲ್ಲಿ, ಹೆಸರು ಬೇಳೆಗುಂಟು ಮುದ್ಗ ಅಂತ. ಸಾರಿಗಿಲ್ಲ. ಯಾಕೆ? ತೊಗರಿಬೇಳೆ ಇರಲಿಲ್ಲ, ಸಾರಿಲ್ಲಿಂದ ಬರಬೇಕು. ಅದರಿಂದಾಗಿ ಅವತ್ತಿನ ಕಾಲದಲ್ಲಿ ಸೂಪಕಾರ ಮಾತ್ರ, ವಾದಿರಾಜರ ಕಾಲದಲ್ಲೇ ಇರಲಿಲ್ಲ. ಸೂಪಾನ್ನ ಲೋಪ ಕುಪಿತ ಅಷ್ಟೇ.
ಇಂದ್ರನಿಗೆ ಸಿಟ್ಟು ಬಂದಿದ್ದು ತೋವೆಯನ್ನು ಕೊಡಲಿಲ್ಲ ಅಂತ, ಸಾರನ್ನು ಕೊಡಲಿಲ್ಲ ಅಂತಲ್ಲ. ಅದರಿಂದಾಗಿ ಸೂಪಕಾರ ಅಂತ. ಆಮೇಲೆ ಉಪಸ್ಥಾಸ್ಯಾಮಿ ರಾಜಾನಂ ವಿರಾಟಮಿತಿ ರೋಚಯೇ, ಹೀಗೆ ಅಡಿಗೆಯವನಾಗಿ ಬಿಡುತ್ತೇನೆ. ಅಡಿಗೆಯವನಾದಾಗ ದೂರ ಅಲ್ಲೆಲ್ಲೋ ಅಡಿಗೆ ಮಾಡೋದು, ಅದು ದೇವಸ್ಥಾನದ ಪಕ್ಕದಲ್ಲೇ ಅಡಿಗೆ ಮನೆ, ಗರ್ಭಗುಡಿಯ ಪಕ್ಕದಲ್ಲೇ ಅಡಿಗೆ ಮನೆ ಇದ್ದ ಹಾಗೆ ಸಭೆಯ ಪಕ್ಕದಲ್ಲೇ ಅಡಿಗೆ ಮನೆ ಯಾರೂ ಇಟ್ಕೊಳ್ಳಲ್ಲ. ಅದೇ ಬೇರೆ ಕಡೆ, ಅದು ಇದೇ ಬೇರೆ, ಅದೇ ಬೇರೆ, ಎಲ್ಲವೂ ಬೇರೆ ಬೇರೆ. ರಸಾನ್ ನಾನಾ ವಿಧಾನಶ್ಚಾಪಿ ಸ್ವಾದೂನ್ ಸುಮಧುರಾನ್ಸ್ತದಾ ಸೂಪಾನ್ಶ್ಚಾಸ್ಪಿ ಕರಿಷ್ಯಾಮಿ ಕುಶಲೋಸ್ಮಿ ಮಹಾನಸೆ. ಮಹಾನಸ ಹೇಳಿದರೆ ಅಡಿಗೆ ಮನೆ, ಅಡಿಗೆ ಮನೆಯನ್ನು ಮಹಾನಸ ಅಂತ ಕರೀತಾರೆ. ಕುಶಲಃ ಅಸ್ಮಿ, ನನಗೆ ಬಹಳ ಜಾಣ್ಮೆ ಇದೆ. ಪೂರ್ವಮಪ್ರಾಕಾಶಿತಾನ್ಸ್ತೇನ ಕರ್ತಾಸ್ಮಿ ಸುಗುಣಾನ್ವಿತಾನ್ ಸಾಧು ವ್ಯಂಜನಮಾಸಾಧ್ಯ ಮನ್ಯೇ ಪ್ರೀತೋ ಭವಿಷ್ಯತಿ. ಅವನು ಈ ಹಿಂದೆ ತಿನ್ನದ ಅಡಿಗೆಗಳನ್ನೆಲ್ಲ ಈಗ ನಾನು ಮಾಡಿ ಹಾಕ್ತೇನೆ. ಪೂರ್ವಂ ಅಪ್ರಾಚಿತಾನ್, ಅವನು ಈ ಹಿಂದೆ ತಿಂದಿರಲೇಬಾರದು ಅಂತಹ ಅಡಿಗೆಯನ್ನು ನಾನು ಮಾಡಿ ಹಾಕ್ತೇನೆ. ನಾಲಿಗೆಗೆ ಸೋಲದವರು ಯಾರು? ಮನ್ಯೆ ಪ್ರೀತೋ ಭವಿಷ್ಯತಿ, ಅಂದುಕೋತೇನೆ ಖಂಡಿತವಾಗಿಯೂ ನನ್ನನ್ನು ಇಷ್ಟಪಡ್ತಾನೆ ಅವನು ಅಂತ. ಆಹರಿಷ್ಯಾಮಿ ದಾರುಣಾಂ ಪಾಟಿತಾನಾಂ ಶತಂ ಶತಂ ರಾಜ ಕರ್ಮಾಣಿ ಮೇ ದೃಷ್ಟ್ವಾ ನ ಮಾಂ ಪರಿಭವಿಷ್ಯತಿ. 10 ಜನ ಮಾಡುವ ಕೆಲಸವನ್ನು ಒಬ್ಬನೇ ಮಾಡ್ತೇನೆ. ಕಟ್ಟಿಗೆಗಳನ್ನು 10 ಜನ ಹೊರೋದನ್ನು ನಾನೊಬ್ಬನೇ ಹೊತ್ಕೊಂಡು ಬರ್ತೇನೆ. ಏಚ ತಸ್ಯ ಮಹಾಮಲ್ಲಾಃ ಸಮರೇಶ್ವಪರಾಜಿತಾಃ ಕೃತ ಪ್ರತಾಪ ಬಹುಚೋರಾಜ್ಞ ಪ್ರತ್ಯಾಯ ಕಾಬಲೆ. ಅವಾಗೆಲ್ಲ ರಾಜರು ಮಲ್ಲರನ್ನು ಇಟ್ಕೊಳ್ತಾ ಇದ್ರು, ಕುಸ್ತಿಪಟುಗಳು. ಅದರ ಶಿಥಿಲ ಸಂಪ್ರದಾಯದ ನೆನಪಿಗಾಗಿ ದಸರಾದಲ್ಲಿ ಮಲ್ಲಯುದ್ಧ ನಡೆಯುತ್ತೆ, ವಜ್ರಮುಷ್ಟಿ ಕಾಳಗ ಅಂತ ನಡೆಯುತ್ತೆ. ಅವಾಗೆಲ್ಲ ಮಲ್ಲರನ್ನು ಇಟ್ಕೊಳ್ತಾ ಇದ್ದರು. ಆ ತರಹ ಮಲ್ಲನಾಗಿ ಸೇರಿಕೊಂಡು ಅವನ ಆಸ್ಥಾನಕ್ಕೆ ಬಂದು ಗರ್ಜಿಸುವ ಮಲ್ಲರನ್ನೆಲ್ಲ ಹೊಡೆದು ಹಾಕ್ತೇನೆ. ರಂಗೋಪಜೀವಿನ ಸರ್ವೇ ಪರೇಶಾಂಚ ಭಯಾವಹಾಃ ಸರ್ವಾನ್ ಸ್ಥಾನ್ಯ ಹನಿಷ್ಯಾಮಿ ರಥಂ ರಾಜ್ಞ ಪ್ರವರ್ಧಯನ್. ರಂಗೋಪಜೀವಿನಃ, ರಂಗ ಅಂತಂದರೆ ಫೀಲ್ಡ್ ಅಂತ ಅರ್ಥ. ರಂಗ ಅಂತಂದರೆ ಕುಸ್ತಿಯ ಕಣ. ರಂಗ ಅಂತಂದರೆ ಅವತ್ತಿನ ಕಾಲದಲ್ಲಿ, ಈಗ ಮೊದಲು ಪ್ರಾಚೀನ ಗ್ರೀಕರಲ್ಲಿ ಥಿಯೋಪಿಟರ್ ಇತ್ತಲ್ಲ, ಅದೇ ತರಹನೇ ಈಗ ಸ್ಟೇಡಿಯಂ ಇದೆಯಲ್ಲ, ಅದನ್ನೇ ರಂಗ ಅಂತ ಕರೆಯೋದು. ರಂಗೋಪಜೀವಿನ ಸರ್ವೇ, ಹಲವಾರು ಜನ ರಂಗವನ್ನು ಅವಲಂಬಿಸಿಕೊಂಡು ಇದ್ದಾರೆ. ನಾವು ಆಟ ಆಡ್ತೇವೆ ಅಂತ ಹೇಳ್ತಾರೆ, ಬೇರೆಯವರನ್ನು ಕೊಲ್ತಾರೆ. ಕಂಸನ ಜೊತೆಗೆ ಈ ಚಾಣೂರ, ಮಲ್ಲ, ಚಾಣೂರ, ಕೋಸಲ, ಛಲ ಮತ್ತು ಮುಷ್ಟಿಕ ಎಲ್ಲ ಇದ್ದರು. ಅವರೆಲ್ಲ ಹಾಗೆ ಹೆಸರು ಹೇಳೋದು ಆಟ, ಆಮೇಲೆ ಕೊಲ್ಲೋದು. ಅದಕ್ಕೆ ಕೃಷ್ಣ ದೊಡ್ಡ ಉಪನ್ಯಾಸ ಮಾಡ್ತಾನೆ, ಅದನ್ನು ನಾನು ನಿಮ್ಮ ಮುಂದೆ ಹೇಳಿದ್ದೆ. ಆಟದಲ್ಲಿ ಸತ್ತರೆ ಸ್ವರ್ಗ ಇಲ್ಲ, ಇದು ಆಟ ಅಲ್ಲ. ಅದರಿಂದಾಗಿ ನಾನು ಆಟಕ್ಕೆ ಬೇಕಾದ ಪರಿಕರಗಳನ್ನೆಲ್ಲ ಧರಿಸಿಕೊಳ್ಳೋಲ್ಲ, ಸಿವಿಲ್ ಡ್ರೆಸ್ಸಲ್ಲೇ ಯುದ್ಧ ಮಾಡ್ತೇನೆ ಅಂತ ಕೃಷ್ಣ ಹೇಳಿದ ಅನ್ನೋದನ್ನು ನಾವು ನೋಡಿದ್ವಿ. ಹೀಗಾಗಿ ಇಲ್ಲಿಯೂ ಅಂಥವ್ರು ಇನ್ನೂ ಇದ್ದಾರೆ, ಅವ್ರನ್ನೆಲ್ಲ ಹೊಡೆದು ಹಾಕ್ತೇನೆ ಅಂತ ಹೇಳ್ತಾನೆ. ಜೀಮೂತ ಅಂತ ಒಬ್ಬ ಮಲ್ಲ, ಅವನು ಹಾಗೆ ಆಟ ಅಂತ ನೆಪದಲ್ಲಿ ಎಲ್ಲರನ್ನು ಕೊಲ್ತಾ ಇದ್ದ. ಕುಸ್ತಿಯ ಆಟ ಅಂತ ಒಂದು ನೆಪ, ಮಲ್ಲ ಕ್ರೀಡೆ, ಅದರಲ್ಲಿ ಎಲ್ಲರನ್ನ ಕೊಲ್ಲೋದು. ಅಂಥವರನ್ನು ನಾನು ಕೊಂದು ಹಾಕ್ತೇನೆ. ವೃಷೋವಾ ಮಹಿಷೋವಾಪಿ ನಾಗೋವಾ ಷಷ್ಠಿಹಾಯನಃ ಸಿಂಹೋ ವ್ಯಾಘ್ರೋ ಯಥಾ ಚಾನ್ಯೋ ಗ್ರಹೀತವ್ಯೋ ಭವಿಷ್ಯತಿ. ಪಕ್ಕದ ಕಾಡುಗಳಿಗೆ ನುಗ್ಗಿ ಮದ ಏರಿದ ಆನೆಯನ್ನು, ಕಾಟಿಯನ್ನು ಹಿಡಿದು ಹಾಕ್ತೇನೆ. ಅದಕ್ಕಾಗಿ ಒಂದು ಡಿಪಾರ್ಟ್ಮೆಂಟ್ ಇರುತ್ತೆ ಅರಣ್ಯ ಇಲಾಖೆಯಲ್ಲಿ, ಆನೆ ಡಾಕ್ಟ್ರು ಅಂತೆಲ್ಲ ಇರ್ತಾರೆ. ಅವ್ರ ಬದಲು ನಾನೇ ಆ ಕೆಲಸ ಮಾಡುತ್ತೇನೆ ಹೇಳಿದ. ತಾನ್ ಸರ್ವಾನ್ ದುರ್ಗ್ರಹಾನನ್ಯೈ ಆಶಿ ವಿಷೋಪಮಾನ್ ಬಲಾದಹಂ ಗ್ರಹಿಷ್ಯಾಮಿ ಮತ್ಸ್ಯರಾಜಸ್ಯ ಪಶ್ಯತಃ ಅರಾಲಿಕಾ ವಾ ಸೂದಾ ವಾ ಯಸ್ಯ ಯುಕ್ತಾ ಮಹಾನತೆ ತಾನಹಂ ಪ್ರೀಣಯಿಷ್ಯಾಮಿ ಮಾನುಷಾನ್ ಸ್ವೇನ ಕರ್ಮಣ
ಅರಾಲಿಕರು ಅಂದರೆ ಪ್ರಯೋಗವನ್ನು ಮಾಡುವಾಗ ಬೇರೆ ಬೇರೆ ಅಡಿಗೆಗಳನ್ನು ಟ್ರೈ ಮಾಡುವವರು. ಅರಾಲಿಕ ಅಂದರೆ ಅಪೂಪಕರ್ತ ಅಂತ. ಆವಾಗ ಅಪೂಪ ಇಡ್ಲಿ ಇತ್ತು, ಉಪ್ಪಿಟ್ಟಿರಲಿಲ್ಲ. ಪಾಂಡವರ ಕಾಲದಲ್ಲಿ ಇಡ್ಲಿ ಇತ್ತು. ಅಪೂಪ ಅಂದರೆ ಇವರು ಸಿಹಿ ಮಾಡ್ತಾರಲ್ಲ, ಸಿಹಿಯಾದದ್ದು ಅಪೂಪ ಅಲ್ಲ. ಅಪೂಪ ಅನ್ನೋ ಶಬ್ದಕ್ಕೆ ಇಡ್ಲಿ ಅಂತಲೇ ಅರ್ಥ. ಕನ್ನಡದಲ್ಲಿ ಅದನ್ನು ಇಂಡರಿಗೆ ಅಂತ ಕರಿತಾ ಇದ್ರು ಭಾಳ ಹಿಂದೆ. ಅದಾದಮೇಲೆ ಈಗ ಅದು ಇಡ್ಲಿ ಆಗಿದೆ. ನೀವು ಮಂಗರಸನ ಸೂಪಶಾಸ್ತ್ರದಲ್ಲಿ ನೋಡಿದರೆ ಅದು ಇಂಡರಿಗೆ, ಚಾವುಂಡರಾಯನ ಲೋಕೋಪಕಾರದಲ್ಲಿ ಅದು ಇಡ್ಡಲಿಗೆ, ಅದು ಈಗ ಇಡ್ಡಲಿ ಆಗಿದೆ. ಅದನ್ನು ಯಜ್ಞದಲ್ಲಿ ಬಳಸ್ತಾ ಇದ್ರು. ಪಾಲ್ಘಾಟಿನ ಬ್ರಾಹ್ಮಣರೇ ಬಂದದ್ದು ಮೊದಲು. ಕೇರಳದ ಪಾಲ್ಘಾಟಿನ ಬ್ರಾಹ್ಮಣರು ಅವರು ಇದರಲ್ಲಿ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಎಲ್ಲಿ ರೈಲ್ವೆ ಸ್ಟೇಷನ್ನಲ್ಲಿ ಕೊಡ್ಲಿಕ್ಕೆ ಶುರು ಮಾಡಿದ್ದು. ಅದನ್ನು ಆ ಯಜ್ಞದಲ್ಲಿ ಮಾಡೋದನ್ನು ಮನುಷ್ಯರ ಹೊಟ್ಟೆಗಿಳಿಸಿದವರು ಅವರು. ಆಮೇಲೆ ಅದೇನಾಗೋಯ್ತು, ವ್ಯಾಪಕವಾಗೋಯ್ತು. ಇದು ಇಡ್ಲಿ ಇತಿಹಾಸ, ಇದು ಹಿಸ್ಟ್ರಿ ಆಫ್ ಇಡ್ಲಿ. ಅದರಿಂದಾಗಿ ಅರಾಲಿಕ ಅಂತಂದರೆ ಸೂಪಕಾರರು ಅಥವಾ ಅಪೂಪಕರ್ತ ಅಂತ. ನಾನು ಅವರಿಗೆ ಅಸಿಸ್ಟೆಂಟಾಗಿ ಸೇರ್ತೇನೆ. ಯಾಕೆಂದರೆ ನಾನು ಬಂದದ್ರಿಂದ ಅವರು ಕೆಲಸ ಕಳ್ಕೋಬಾರದು. ತಾನಹಂ ಪ್ರೀಣಯಿಷ್ಯಾಮಿ, ಅವರೆಲ್ಲರನ್ನೂ ಕೂಡ ಸಂತೋಷಗೊಳಿಸ್ತೇನೆ. ಅರಾಲಿಕೋ ಗೋ ವಿಕರ್ತ ಸೂಪಕರ್ತ ನಿಯೋಧಕ. ಹೀಗೆ ಅಪೂಪ ಮಾಡ್ತಾ, ಗೋವಿಕರ್ತ ಹಾಲಿನ ಬೇರೆ ಬೇರೆ ಸಿಹಿ ಪದಾರ್ಥಗಳನ್ನು ಮಾಡ್ತಾ, ಸೂಪಗಳನ್ನು ಮಾಡ್ತಾ, ನಿಯೋಧಕ ಮಲ್ಲಯುದ್ಧ ಮಾಡ್ತಾ, ಯುಧಿಷ್ಠಿರನ ಆಸ್ಥಾನದಲ್ಲಿಯೂ ನಾನು ಇದ್ದೆ ಅಂತ ಪರಿಚಯ ಮಾಡ್ಕೋತೇನೆ. ಈ ಮೊದಲು ಎಲ್ಲಿದ್ದೆ ಅಂತ ಕೇಳಿದ್ರೆ ಎಲ್ಲಿಯಾದರೂ ಒಂದು ಬೇಕಾದ್ರೆ ಅಡ್ರೆಸ್. ಇದ್ದಕ್ಕಿದ್ದಾಗೆ ಆಕಾಶದಿಂದ ಧುತ್ತಂತ ಇಳಿದು ಬರಲಿಕ್ಕೆ ಸಾಧ್ಯ ಇಲ್ಲ. ಮೊದಲು ಏನು ಮಾಡಿದ್ದೆ ಅಂದರೆ ಯುಧಿಷ್ಠಿರನ ಸೇವೆ ಮಾಡ್ತಾ ಇದ್ದೆ. ಈಗ ನಾನು ಬಂದೆ ನಿಮ್ಮಲ್ಲಿಗೆ. ಯಾಕೆ? ಯುಧಿಷ್ಠಿರ ಅಜ್ಞಾತವಾಸದಲ್ಲಿ ಕಳೆದೋಗಿದ್ದಾನೆ, ನಮಗೆ ಕೆಲಸ ಇಲ್ಲ ಆಯಿತು, ವಿ ಹ್ಯಾವ್ ಬಿಕಮ್ ಜಾಬ್ಲೆಸ್, ಅದಕ್ಕೆ ಬಂದೆವು ಅಂತ ನಾನು ಹೇಳ್ತೇನೆ. ಇತ್ಯೇವಂ ಮತ್ ಪ್ರತಿಜ್ಞಾತಂ ವಿಹರಿಷ್ಯಾಮ್ಯಹಂ ಯಥಾ ವಿರಾಟ ನಗರೇಚ್ಛನ್ನೋ ವಿರಾಟಸ್ಯ ಸಮೀಪತಃ. ಅದರಿಂದ ನಿನ್ನ ಜೊತೆಗೇ ಇರ್ತೇನೆ, ಅಂದರೆ ನಿನ್ನ ಸೇವೆ ಮಾಡಿಕೊಂಡಿರ್ತೇನೆ ಅಂತ. ಅವರು ವಿರಾಟನ ಸೇವೆ ಮಾಡಲೇ ಇಲ್ಲ. ಇದು ಮೇಲ್ನೋಟದಲ್ಲಿ ನಮಗೆ ಕಾಣತಕ್ಕಂಥದ್ದು. ವೇದವ್ಯಾಸರು ದರ್ಶನ ಕಂಡಂತೆ ಹೇಳಿದ್ದು, ಇದ್ದದ್ದು ಏನು? ಯಾಕೆ ಅಂದರೆ ವೈದಿಕ ಏನದು ಅಂದರೆ ವೈದಿಕ ವ್ಯವಹಾರೇಶು ಜ್ಞಾನಾಧಿಕ್ಯ ಪ್ರಸಿದ್ಧಿತಃ ಜಾನೀಯುರ್ಭೀಮ ಇತ್ಯೇವಂ ಶೂದ್ರವೇಷಸ್ತತೋಭವತ್. ಅವಾಗಿನ ಕಾಲದಲ್ಲಿ ಶೂದ್ರರು ಅಡಿಗೆ ಮಾಡ್ತಾ ಇದ್ದದ್ದು. ನಾನು ಯಾಕೆ ಆ ವೇಷವನ್ನು ಧರಿಸಿದ್ದು ಅಂತಂದರೆ, ವೈದಿಕ ವ್ಯವಹಾರದಲ್ಲಿ ಬಂದಾಗ, ವೈದಿಕದ ಜ್ಞಾನದ ಪ್ರಶ್ನೆ ಬಂದಾಗ ಇವನು ಭೀಮ ಅಂತ ಗೊತ್ತಾಗ್ಬಿಡತ್ತೆ. ಆಗ ನಾನು ಅಲ್ಲೆಲ್ಲೋ ಇರ್ತೇನೆ. ಈ ಕಡೆ ತಲೆ ಹಾಕಿದ್ರೆ ಉತ್ತರ ಕೊಡಬೇಕಾಗತ್ತೆ. ಇವರು ಅಬದ್ಧವಾಗಿ ಏನಾದರೂ ಹೇಳಿದರೆ ಅದು ಬೇಡವೇ ಬೇಡ ಅಂತ ಹೇಳಿ ಅವನು ಆ ಒಂದು ವರ್ಣದ ವೇಷವನ್ನು ತಾಳಿ ಅಡಿಗೆಯವನಾಗಿ ನಿಂತದ್ದು. ಜಾನೀಯುರ್ ಭೀಮ ಇತ್ಯೇವಂ ಶೂದ್ರವೇಷಸ್ತತೋ ಭವತ್. ಆಮೇಲೆ ಪರಪಾಕ ಅಂತನ್ನೋದು ಕ್ಷತ್ರಿಯನಿಗೆ ನಿಷಿದ್ಧ. ಇವುಗಳೆಲ್ಲ ಸ್ವಪಾಕ ಸ್ವಯಂಪಾಕ ಅಂತ, ಅದು ಸ್ವಯಂ ಪಾತಕ. ಅದು ಅತ್ಯಂತ ದೃಢತನದ ಚಿಂತನೆ ಸ್ವಯಂಪಾಕ ಅಂತನ್ನೋದು. ಅದು ಶಾಸ್ತ್ರೀಯ ಅಲ್ಲ. ಪರಪಾಕ ಅನ್ನೋದು ಶ್ರೇಷ್ಠ. ಯಾಕೆ ಅಂತಂದರೆ ನೀವ್ಯಾಕೆ ಅಷ್ಟರ ಬದಲು ಓದಬಹುದಿತ್ತಲ್ಲ. ನಮಗೆ ಏನು ಭ್ರಮೆ ಅಂದರೆ, ಒಬ್ಬ ಓದಬಹುದಾದವನನ್ನು, ಚಿಂತನೆ ಮಾಡಬಹುದಾದವನನ್ನು ತಪ್ಪಿಸಿ ಅವನು ಅಧ್ಯಯನ ಮಾಡದಂತೆ ಮಾಡಿ ಅವನು ಮಡಿಯಲ್ಲಿ ಮಾಡಿದ್ದಾನೆ ಅಂತ ಭ್ರಮಿಸಿ ನಾವು ನಮ್ಮ ಮಡಿಯನ್ನು ಉಳಿಸಿಕೊಂಡೆವು ಅಂತ ನಮಗೆ ಭ್ರಮೆ. ಹಾಗಲ್ಲ ಅದು. ಒಬ್ಬ ಅವನಿಗೆ ಓದಲಿಕ್ಕಾಗೋಲ್ಲ, ಅಡಿಗೆಯವನಿಗೆ ಪಾಪ ಜಪಾದಿಗಳನ್ನು ಮಾಡಲಿಕ್ಕಾಗಲ್ಲ, ಅವನನ್ನು ಶೂದ್ರ ಸಮನಾಗಿ ಮಾಡಿ ನಾವು ಮಡಿಯಲ್ಲಿದ್ದೇವೆ ಅಂತ ಭ್ರಮೆ.
ಇದು ಈ ಭ್ರಮೆಗೆ ಹುಚ್ಚು ಅನ್ಬೇಕು, ಬೆಪ್ಪು ಅನ್ಬೇಕು, ದೇವರಿಗೆ ಗೊತ್ತು. ಇದು ನಿಜವಾಗಿಯೂ ಹಾಗಲ್ಲ. ಅದು ಪರಪಾಕ ಅಂತನ್ನೋದು ವಿಹಿತ ಯಾರಿಗೆ? ಬ್ರಾಹ್ಮಣರಿಗೆ. ಕ್ಷತ್ರಿಯರಿಗೆ ಸ್ವಪಾಕ ವಿಹಿತ. ಯಾಕೆ ಅಂತಂದರೆ ಶತ್ರುಗಳು ಯಾರಾದರೂ ಹಾಕಿದರೆ ಅಷ್ಟೇ, ವಿಷ ಹಾಕಿದರೆ ಅಂತ ಅಷ್ಟೇ. ನಂಬಿಕೆ ಇಲ್ಲದೆ ಹೋದರೆ ಸ್ವಯಂ ಪಾಕ ಮಾಡ್ಕೋಬೇಕೇ ವಿನಃ ಏನೋ ಉದ್ಧಾರ ಆಗಿಬಿಡ್ತೀನಿ, ಮೋಕ್ಷ ಬಂದ್ಬಿಡುತ್ತೆ ಅಂತ ಸ್ವಯಂ ಪಾಕ ಮಾಡ್ಕೊಳ್ಳೋದಲ್ಲ. ತೀರಾ ದಂಡತನದ ಪರಾಕಾಷ್ಠೆ ಅದು. ಅದಕ್ಕಾಗಿ ಭೀಮಸೇನ ಏನು ಮಾಡಿದ, ಯಾರಾದರೂ ನಾಳೆ ಗೊತ್ತಾಗಿ ದುರ್ಯೋಧನನ ಕಡೆಯವರು ಬಂದು ವಿಷ ಹಾಕಿದರೆ ಅಂತ ಮಾಡೋದು. ಈಗ ರಾಷ್ಟ್ರಪತಿಗೂ ಕೂಡ ಅವನದೇ ಆದ ಅಡುಗೆಯವರು ಇರ್ತಾರೆ, ಪ್ರೆಸಿಡೆಂಟ್ಗೂ ಅವನದೇ ಆದ ಅಡುಗೆಯವರು ಇರ್ತಾರೆ. ಅದು ಮಡಿಯಲ್ಲ, ಭಯ, ಅನುಮಾನ, ಯಾರಾದರೂ ವಿಷ ಹಾಕಿದರೆ ಅಂತ ಅಷ್ಟೇ. ಇಲ್ಲಿಯೂ ಕೂಡ ಆ ಹಿನ್ನೆಲೆಯಲ್ಲಿ ಭೀಮಸೇನ ನಾನು ಅಡುಗೆಯವನು ಆಗ್ತೇನೆ, ಮತ್ತು ವೇದದ ಬಗ್ಗೆ ಮಾತನಾಡಲಿಕ್ಕಿರಲ್ಲ. ಆವಾಗ ಅಜ್ಞಾತವಾಸ ಪೂರ್ಣ ಆಗತ್ತೆ. ಮಾತನಾಡಿದ ಅಂದರೆ, ಏಕೆಂದರೆ ಎಲ್ಲ ಕಡೆ ಭೀಮಸೇನ ವೇದ ಪ್ರವಚನಾಚಾರ್ಯ. ಮಹಾಭಾರತವನ್ನು ನೋಡಿ ಮೂಲ ಗೊತ್ತಾಗತ್ತೆ ನಿಮಗೆ. ಮಹಾಭಾರತ ಮೂಲ ಓದ್ದೇ ಇರೋದರಿಂದಾಗಿ ಈ ಅನರ್ಥಗಳು, ಈ ಪ್ರಾಬ್ಲಮ್ಗಳು. ಉದ್ಯೋಗ ಪರ್ವದಲ್ಲಿ ಅವರು ಆ ರಾಜನೀತಿಗಳನ್ನು ಕುರಿತು ಹೇಳೋದು ಇರಬಹುದು. ಪೊಲಿಟಿಕಲ್ ಸೈನ್ಸಿನ ಬಗ್ಗೆ ವಿಶಿಷ್ಟವಾದ ಬೆಳಕು ಇರಬಹುದು. ವನಪರ್ವದಲ್ಲಿ ಭೀಮನ ಗೀತೆ ಇರಬಹುದು. ವನಪರ್ವದಲ್ಲಿ ಭೀಮಸೇನ ಏನು ಮಾತನಾಡಿದ 12 ವರ್ಷ ಆದ ಮೇಲೆ ಅದೇ ಅಲ್ಪ ಸ್ವಲ್ಪ ಮಾರ್ಪಾಡಿನಲ್ಲಿ ಭಗವದ್ಗೀತೆಯಾಗಿ ಬಂದದ್ದು. ಹೀಗಾಗಿ ಭೀಮಸೇನ ಏನು ಮಾಡಿದ, ನಾನು ರಾಜನ ಆಸ್ಥಾನದಲ್ಲಿ ನಿಂತರೆ, ರಾಜನ ಅಕ್ಕಪಕ್ಕ ನಿಂತರೆ ನಿರ್ಣಯ ಹೇಳಬೇಕಾಗತ್ತೆ. ಸಂದೇಹ ಇರುವ ವಿಚಾರದಲ್ಲಿ ನನ್ನ ಸಬ್ಜೆಕ್ಟ್ ಎಕ್ಸ್ಪರ್ಟೈಸ್ ಗೊತ್ತಾಗುತ್ತೆ, ಅಜ್ಞಾತವಾಸ ಆಗೋಲ್ಲ ಅಂತ ಹೇಳಿ ಅವನು ದೂರ ಉಳಿದದ್ದು. ಶ್ರಮದ ಕೆಲಸಗಳನ್ನು ಮಾಡುತ್ತೇನೆ ಅಂತ. ಅಗ್ನಿರ್ಬ್ರಾಹ್ಮಣ ರೂಪೇಣ ಪ್ರಚ್ಛನ್ನೋ ಯಮಯಾತತ ಮಹಾಜನಂ ಬ್ರಾಹ್ಮಣಂ ಮಾಂ ಪ್ರಮುಂಚಾರ್ಜುನ ಖಾಂಡವೇ. ಯುಧಿಷ್ಠಿರ ಭೀಮಸೇನನ ಮಾತನ್ನು ಕೇಳಿ ತೃಪ್ತಿಯಿಂದ ತಲೆ ಆಡಿಸಿ, ಅರ್ಜುನ ನೀ ಯಾವ ವೇಷದಲ್ಲಿ ಇರ್ತೀಯ ಅಂತ ಕೇಳುವ ಮೊದಲು ಕೆಲವೊಂದು ಮಾತುಗಳನ್ನು ಆಡಿದ. ಏನು? ಅಗ್ನಿರ್ಬ್ರಾಹ್ಮಣ ರೂಪೇಣ, ಸಾಕ್ಷಾತ್ ಅಗ್ನಿ, ಸಾಕ್ಷಾತ್ ಅಗ್ನಿದೇವ ಬ್ರಾಹ್ಮಣನ ರೂಪದಲ್ಲಿ ಬಂದು ಯಾರನ್ನು ಬೇಡಿದನೋ ನನಗೆ ಖಾಂಡವ ವನವನ್ನೇ ಆಹಾರವಾಗಿ ಕೊಡು ಅಂತ, ಅಂತಹ ಅರ್ಜುನ ಏನು ಮಾಡ್ತಾನೆ? ಸಂಶುಶ್ರುವೇ ಚ ಧರ್ಮಾತ್ಮ ಯಸ್ತಮರ್ಥಂ ಚಕಾರ ತಸ್ಮೈ ಬ್ರಾಹ್ಮಣ ರೂಪಾಯ ಹುತಾಚಾಯ ಮಹಾಯಚಾಹ. ಯಾರು ಪ್ರತಿಜ್ಞೆ ಮಾಡಿದ್ದನ್ನು ಪೂರೈಸ್ತಾನೋ, ಪ್ರತಿಜ್ಞೆ ಮಾಡಿದ್ರಿಂದ ಹಿಂದೆ ಸರಿಯೋಲ್ವೋ ಅಂತಹ ಅರ್ಜುನ ಯಾವ ವೇಷ ಹಾಕ್ಕೊಳ್ತಾನೆ? ಎಷ್ಟು ದೇವಾನ್ ಮನುಷ್ಯಾನ್ಶ್ಚ ಸರ್ವಾನೇಕರಥೋ ಜಯತ್. ಭೀಮಸೇನನ ಬೆಂಬಲದಿಂದ 15ನೆಯ ವಯಸ್ಸಿನಲ್ಲಿ ಎಲ್ಲರನ್ನ ಯಾರು ಗೆದ್ದನೋ ಅಂತಹ ಅರ್ಜುನ ಏನು ಮಾಡ್ತಾನೆ? ಭೀಮಸೇನನ ಬೆಂಬಲ ಇಲ್ಲದೆ ಹೋದರೆ ಅದು ಅಸಾಧ್ಯ. ಯಾಕೆಂದರೆ ಅದನ್ನು ದುರ್ಯೋಧನನ ಗುರುತಿಸಿದ್ದಾನೆ. ಅಜೇಯೋ ಹಿ ಅರ್ಜುನ ಸಂಖ್ಯೆ ಪೃಷ್ಠಗೋಪೇ ವೃಕೋದರೆ ಅಂತ. ಹಿಂದೆ ಭೀಮಸೇನ ಇದ್ದಾಗ ಅರ್ಜುನ ಅಜೇಯ, ಹಿಂದೆ ಇಲ್ಲದಿದ್ದಾಗ ಅಲ್ಲ ಅಂತ ಹೇಳ್ತಾನೆ. ಹಾಗಾದರೆ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು ಎಲ್ಲ ಅರ್ಜುನನನ್ನು ಹೊಗಳಿ ಮಾತನಾಡಿದ್ರಲ್ಲ, ಹೌದು, ಅದು ಅವ್ರ ದೌರ್ಬಲ್ಯ. ಒಬ್ಬ ಗುರುಗಳು ಒಬ್ಬನನ್ನು ಹೊಗಳಿದ್ರು ಅಂದರೆ ಕೇವಲ ಶಿಷ್ಯ ಆಗಿದ್ದ ಮಾತ್ರದಿಂದ ಹೊಗಳಿ ಬಿಡ್ತಾರೆ. ನೈಜ ಅಂತಃಸತ್ವವನ್ನು ಗೌರವಿಸುವವನು ದೇವರೊಬ್ಬ ಮಾತ್ರ. ಗುರುಗಳ ಅನುಗ್ರಹಕ್ಕೆ ಕೇವಲ ಸೇವೆಯಿಂದ ಪಾತ್ರ ಆಗಬಹುದು, ಅವರು ಹೊಗಳಿದ್ದಕ್ಕೆ ಪೂರ್ತಿ ಯೋಗ್ಯನಾಗಿರಬೇಕು ಅಂತ ಇಲ್ಲ. ಭೀಮಸೇನ ಬಂಡಾಯ ಎದ್ದವ. ಒಂದು ಪರಿಭಾಷೆಯಲ್ಲಿ ಹೇಳೋದಾದರೆ ಅವನು ಆ್ಯಂಟಿ ಅಕಾಡೆಮಿಕ್. ಭೀಮ
ಆ್ಯಂಟಿ ಅಕಾಡೆಮಿಕ್. ಅವನು ಅಕಾಡೆಮಿಕ್ ಅಲ್ಲ, ಉಲ್ಟಾನೇ ಹೋಗಿದ್ದು. ಯಾಕೆಂದರೆ ಅವನಿಗೆ ಅಕಾಡೆಮಿಕ್ ಪಠ್ಯಗಳ ಮಿತಿ ಗೊತ್ತಿತ್ತು. ಅಕಾಡೆಮಿಕ್ ಟೆಕ್ಸ್ಟಿನ ಮಿತಿ ಗೊತ್ತಿರೋದವರು ಅದರೊಳಗಡೆ ಉಳಿದಿರ್ತಾರೆ, ಸಿಂಬಳದಲ್ಲಿ ಸಿಲ್ಕೆ ಹಾಕಿಕೊಳ್ಳುವ ಹುಳದ ಹಾಗೆ. ಹಾಗಲ್ಲ ಭೀಮ, ಅದರಿಂದ ಆಚೆ ಇದ್ದವ, ಅದರಿಂದ ಆಚೆ ಯೋಚನೆ ಮಾಡಿದವ, ಔಟ್ ಆಫ್ ದಿ ಬಾಕ್ಸ್ ಯೋಚನೆ ಮಾಡಲಿಕ್ಕೆ ಬರ್ತದೆ ಅವನಿಗೆ. ಅದು ಅವನು ಯಾಕೆ ಈ ದ್ರೋಣಾಚಾರ್ಯ ಹೇಳಿದ್ದನ್ನು ಕೇಳಬೇಕು? ಬಲ ಇದೆ, ಜ್ಞಾನ ಇದೆ, ಮತ್ತಿನ್ನೇನು. ಅದರಿಂದಾಗಿ ದ್ರೋಣಾಚಾರ್ಯರ ಮಾತು ಏನಿದೆ, ಭೀಷ್ಮಾಚಾರ್ಯರ ಮಾತು ಏನಿದೆ, ಅದು ಪ್ರೀತಿಯಿಂದ ಬಂದದ್ದೇ ವಿನಃ ಭೀಮಸೇನನ ಬಗ್ಗೆ ಮಾತಾಡದೇ ಇರೋದು ಅದು ಅವ್ರಿಗೂ ಆ ಇನ್ಸೈಟು ಇರಲಿಲ್ಲ. ಭೀಮಸೇನನ ಬಗೆಗಿನ ಇನ್ಸೈಟ್ ಇರಲಿಲ್ಲ. ದುರ್ಯೋಧನನ ಒಬ್ಬನಿಗಿತ್ತು, ಆದರೆ ಅವನ ಮಾತನ್ನು ಪರಿಗಣಿಸ್ತಿಲ್ಲ ಯಾರೂ ಕೂಡ. ನೀವು ಮಹಾಭಾರತ ನೋಡಿದರೆ ಪದೇ ಪದೇ ಅವನು ಹೇಳ್ತಾನೆ. ಈ ಹಿನ್ನೆಲೆಯಲ್ಲಿ ಅದು ಇರೋದು. ಆಶೀ ವಿಷ ಸಮಸ್ಪರ್ಶೋ ನಾಗಾನಾಮಿ ಶಿವಾಚುಕಿ ಅಹೀನಾಂ ದೃಷ್ಟಿ ವಿಷವತ್ ಅಗ್ನಿಸ್ತೇಜಸ್ವಿನಾಮಿವ. ಕೇವಲ ಕಣ್ಣೋಟದಿಂದ ಕೊಲ್ಲುವ ಹಾವುಗಳಂತೆ ಭೀಮಸೇನ ಇದ್ದಾನೆ. ಕಣ್ಣೋಟದಿಂದ ಕೊಲ್ಲಬಲ್ಲ, ಶಬ್ದದಿಂದ ಕೊಲ್ಲಬಲ್ಲ ಅಂತಹವನ ತಮ್ಮ ಆಗಿರುವ ಅರ್ಜುನ ಏನು ಮಾಡ್ತಾನೆ? ಯಾವ ವೇಷದಿಂದ ಅವನು ತನ್ನನ್ನು ಮುಚ್ಚಿಕೊಳ್ಳುತ್ತಾನೆ? ಹರದಾನಾಮಿವ ಪಾತಾಳಂ ಪರ್ಜನ್ಯೋ ದದತಾಮಿವ. ಪರ್ಜನ್ಯ ದದತಾಮಿವ, ಕೊಡುವವರಲ್ಲಿ ಮಳೆರಾಯ ಹೇಗೆ ಮಿಗಿಲೋ ಹಾಗೆ ಅಸ್ತ್ರವನ್ನು ಬಲ್ಲವರಲ್ಲಿ ಅವನು ಮಿಗಿಲು. ಪರ್ಜನ್ಯ ಅಂತ ಮಳೆರಾಯನಿಗೆ ಯಾಕೆ ಹೇಳೋದು ಅಂತ ಹೇಳಿದರೆ, ಜನನಾತ್ ಪರಸಸ್ಯಾದೇಹೆ ಪರ್ಜನ್ಯೋ ಮೇಘ ಸಂತತಿ ಅಂತ. ಪರ ಅಂದರೆ ಅತ್ಯಂತ ಉತ್ಕೃಷ್ಟವಾದದ್ದು. ಸಸ್ಯ, ಮನುಷ್ಯನಿಗಿಂತ ಸಸ್ಯ ಅನ್ನೋದು ಉತ್ಕೃಷ್ಟ. ಏಕೆಂದರೆ ಮನುಷ್ಯ ಉಪಯೋಗಕ್ಕೆ ಬರಬಹುದು, ಉಪಯೋಗ ಇಲ್ಲದೆ ಹೋಗಬಹುದು. ಆದರೆ ಮರ ವಿತೌಟ್ ಫೇಲ್ ಇಟ್ ಈಸ್ ಯೂಸ್ಫುಲ್ ಟು ಅಸ್. ಖಂಡಿತ ಅದು ಯೂಸ್ ಮಾಡೇ ಮಾಡ್ತಾರೆ ಯಾರಾದರೊಬ್ಬರು. ಹೀಗಾಗಿ ಪರ ಉತ್ಕೃಷ್ಟ ಅಂದರು. ಅದನ್ನು ಹುಟ್ಟಿಸುತ್ತೆ, ಅದರಿಂದಾಗಿ ಪರ್ಜನ್ಯ ಅಂದರು. ಕೊಡುವುದರಲ್ಲಿ ಪರ್ಜನ್ಯ ಹೇಗೆ ಮಿಗಿಲೋ ಹಾಗೆ ಅಸ್ತ್ರವುಳ್ಳವರಲ್ಲಿ ಅರ್ಜುನ ಮಿಗಿಲು. ಪುತ್ರ ಪ್ರಿಯಾಣಾಮಧಿಕೋ, ಅತ್ಯಂತ ಪ್ರಿಯರಾದವರಲ್ಲಿ ಪುತ್ರ ಮಿಗಿಲು. ಯಾಕೆಂದರೆ ಪುತ್ರ ಸ್ಪರ್ಶವತಾಂ ವರಹ ಅಂತ. ಯಾರ ಸ್ಪರ್ಶ ಬಹಳ ಸುಖ ನೀಡೋದು ಅಂತಂದರೆ ಪುತ್ರ, ಮಗನ ಸ್ಪರ್ಶ ಅಥವಾ ಮಗಳ ಸ್ಪರ್ಶ. ಹಾಗೆ ಎಲ್ಲರಲ್ಲಿ ಅಗ್ರಗಣ್ಯ ಬ್ರಹ್ಮಚಾರಿ. ಸ್ವರ್ಗಲೋಕಕ್ಕೆ ಹೋಗಿ ಉರ್ವಶಿಯನ್ನು ಮುಟ್ಟದೆ ಬಂದವ. ವಸ್ತುತಃ ಹಾಗೆ ಅದರ ಅಗತ್ಯ ಇರಲಿಲ್ಲ. ಅವನು ಯಾಕೆ ಆ ರೀತಿ ಮಾಡಿದ್ದು ಅಂತ ಹೇಳಿದ್ರೆ, ಮಾನುಷ ಸಂಸ್ಕಾರದಿಂದ ಅದನ್ನು ಮಾಡಬೇಕಾದ ಅಗತ್ಯ ಇರಲಿಲ್ಲ. ಉರ್ವಶಿ ಬಂದವಳನ್ನು ಅವನು ಅಜ್ಜಿ ಮುತ್ತಜ್ಜಿ ಅಂತ ನೋಡಬೇಕಾದ ಅಗತ್ಯವೇ ಇರಲಿಲ್ಲ. ಮಾನುಷ ಸಂಸ್ಕಾರದಿಂದ ಮಾತ್ರ ತಿರಸ್ಕರಿಸಿದ್ದು ಅಂತ ಹೇಳ್ತಾರೆ. ಬ್ರಹ್ಮಚರ್ಯದ ನಡೆ ಶ್ಲಾಘ್ಯ, ಆದರೆ ಅರ್ಜುನ ತಿರಸ್ಕರಿಸಬೇಕಾಗಿರಲಿಲ್ಲ ಅಂತ. ಅವನು ದೊಡ್ಡವ, ಅದರಲ್ಲಿ ವಿವಾದ ಇಲ್ಲ. ಆದರೆ ಅರ್ಜುನ ಬೇಡ ಅಂತ ಹೇಳೋ ಅಗತ್ಯ ಇರಲಿಲ್ಲ ಅಂತ ಎಲ್ಲರೂ ನಿರ್ಣಯ ಮಾಡೋದು. ಪ್ರಾಚೀನರ ನಿರ್ಣಯ ಇರೋದು ಹಾಗೆ. ದಕ್ಷಿಣೈಶ್ಚೈವ ಸವ್ಯೈಶ್ಚ ವಾಹನ ನಡುಹೋ ಯಥಾ. ಯಾರು ಎಡಗೈಯಿಂದಲೂ ಎಚ್ಚಬಲ್ಲವನು ಅಂತಹವನು, ಯಾರು ಬಲಗೈಯಿಂದಲೂ ಹೊಡೆಯಬಲ್ಲವನು ಅಂತಹ ಅರ್ಜುನ ಹೇಗೆ ತನ್ನನ್ನು ಮುಚ್ಚಿಕೊಳ್ಳುತ್ತಾನೆ? ಲೋಕದಲ್ಲಿ ಪ್ರಸಿದ್ಧ ಜ್ಞಾನಸಿದ್ಧ ಅವನು ತನ್ನನ್ನು ಹೇಗೆ ಮುಚ್ಚಿಕೊಳ್ಳುತ್ತಾನೆ? ಅಜ್ಞಾತವಾಸ ಅಂತಂದರೆ ಹಾಗೆ ಅಲ್ವಾ? ಆದರೆ ಧರ್ಮರಾಜ ಸ್ವಲ್ಪ ಡಿಫ್ರೆಂಟಾಗಿ ಕೇಳೋದು. ರಮತೆ ಕೇನ ಹೇತುನ, ಯಾವ ಕೆಲಸ ಮಾಡ್ಕೊಂಡು ಆನಂದವಾಗಿರ್ತಾನೆ ಅದು ನಮ್ಗೆ ಗೊತ್ತಾಗಬೇಕಲ್ಲ ಅಂತ.
ಅರ್ಜುನ ಇಮೌ ಕಿಡಕೃತೌ ಬಾಹು ಜಾಘಾತ ಕಠಿಣತ್ವಚೌ ನಿತ್ಯಂ ಕಂಚುಕ ಸಂಚನ್ನೌ ನಾನ್ಯಥಾ ಗೋಪ್ತು ಮುತ್ಸಹೇ. ಅಣ್ಣ, ನೀನು ಹೇಳಿದ್ದು ಸರಿ. ಬಾಣ ಬಿಡಬೇಕಾದ್ರೆ ಈ ಭಾಗ ಎಲ್ಲ ಕಚ್ಚು ಬೀಳುತ್ತೆ. ಜರಾಸಂಧನು ಅದನ್ನು ನೋಡಿ ನೀವು ಬ್ರಾಹ್ಮಣರಲ್ಲ ಅಂತ ಹೇಳಿದ್ದು ಅಲ್ವಾ? ಬಾಣವನ್ನು ಬಿಡಬೇಕಾದ್ರೆ ಆ ದಾರ ಇರುತ್ತಲ್ಲ, ಅದು ಕಬ್ಬಿಣದ್ದು, ಅದು ಈ ಭಾಗವನ್ನು ಕೆತ್ಕೊಂಡು ಹೋಗುತ್ತೆ ಬಿಡಬೇಕಾದ್ರೆ. ಅದು ದಾರದ್ದು ಮಾಮೂಲಿ ಈ ದಾರ, ಟ್ವೈನ್ ದಾರ ಅಲ್ಲ, ಅದು ಕಬ್ಬಿಣದ ಮಿಶ್ರಣ ಅದರಲ್ಲಿರುತ್ತೆ. ಅದರಿಂದಾಗಿ ಇದು ಕಿತ್ಕೊಂಡು ಹೋಗುತ್ತೆ. ಇದನ್ನೇ ಹೇಗೆ ಮುಚ್ಚೋದು? ಏನನ್ನು ಬೇಕಾದರೂ ಮುಚ್ಚಬಹುದು. ತಲೆಯನ್ನು ಮುಚ್ಚಲಿಕ್ಕೆ ಅಸಾಧ್ಯ, ಆಮೇಲೆ ಈ ಭಾಗವನ್ನು ಮುಚ್ಚೋದು ಅಸಾಧ್ಯ. ಬೇಕಾದ್ರೆ ಇಡೀ ಈ ದೇಹವನ್ನೆಲ್ಲ ಮುಚ್ಚಿಬಿಡ್ಬೋದು, ನಡುವಣ ದೇಹವನ್ನೆಲ್ಲ. ಕಾಲನ್ನು ಮುಚ್ಚಬಹುದು ನಿಲುವಂಗೆ ಹಾಕಿ. ಇದನ್ನು ಹೆಂಗೆ ಮುಚ್ಚೋದು? ಬಳೆ ಹಾಕ್ಕೊಳ್ತೇನೆ ಅಂತ ನಾನ್ಯಥಾ ಗೋಪ್ತು ಮುತ್ಸಹ. ಇನ್ಯಾವ ರೀತಿ ಮುಚ್ಚಲಿ ನಾನು? ಬಳೆಯನ್ನು ಹಾಕಿಕೊಳ್ಳೋದಲ್ಲದೆ ಇನ್ಯಾವ ರೀತಿಯಿಂದ ಮುಚ್ಚಲಿ ನಾನು? ಇಮೋ ಕಿಣೆ ಕೃತೌ ಬಾಹು ಜಾಘಾತ ಕಠಿಣ ತ್ವಚೌ. ಜಾ ಅಂತಂದರೆ ಬಿಲ್ಲಿನ ದಾರ. ನಾನು ಸಜ್ಜಾಗಿರ್ತೇನೆ ಅಂತ ಕನ್ನಡದಲ್ಲಿ ಒಂದುಂಟು, ಅದು ಸಜ್ಜ, ತಯಾರಾಗಿರ್ತೇನೆ ಅಂತ. ಅದು ಸಜ್ಜಾಗಿ ಯಕಾರ ಹೋಗಿ ಜಕಾರ ಬಂದ್ಬಿಡ್ತು. ಹಾಗೆ ಅದು ಹೋಗ್ತಾ ಇರುತ್ತೆ ಬಿಡಿ. ತಲೆಗಿಂಬು, ದಿಂಬು ಅಂತ ಒಂದು ಪದವೇ ಇಲ್ಲ ಕನ್ನಡದಲ್ಲಿ. ತಲೆಗೆ ಇಂಬು, ಆಮೇಲೆ ತಲೆಗಿಂಬು, ಆಮೇಲೆ ತಲೆ ಇದ್ದು ಉಪಯೋಗ ಇಲ್ಲ, ತಲೆ ಹೋಯಿತು, ದಿಂಬಾಗೋಯ್ತು. ಒಂದು ಪದ ಯಾವ ರೀತಿ ಕಾಲಾನಂತರದಲ್ಲಿ ಬದಲಾಗ್ತಾ ಬರುತ್ತೆ ಅಂತ. ಈ ಚಮಸವೂ ಅಷ್ಟೇ. ಚಮಸ ಅಂತ ಯಜ್ಞದಲ್ಲಿ ಹಾಕೋದು, ಅದು ಚಮಚ ಆಗಿಲ್ವೇ? ಚಮಸ ಅದು. ಹಾಗೆ ಎಲ್ಲ ಏನೇನೋ ಆಗಿದೆ. ಅದನ್ನು ನಾನು ಜಾಘಾತ ಕಠಿಣ ತ್ವಚವು, ಜಾ ಅಂತಂದರೆ ಬಿಲ್ಲಿನ ನೇಣು, ಅದು ಕತ್ತರಿಸಿ 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 ಒರಟಾಗಿದೆ ಈ ದೇಹ ಇಡೀ. ಅದನ್ನು ಇನ್ನು ಹೇಗೆ ಮುಚ್ಕೊಳ್ಳಿ? ಬಳೆಯನ್ನು ಕೊಡುವ ಮೂಲಕ. ಕಿಂತು ಕಾರ್ಯವಶಾದೇತತ್ ಆಚರಿಷ್ಯಾಮಿ ಕುತ್ಸಿತಂ. ವಸ್ತುತಃ ಆ ತರಹ ಇರಬಾರದು. ಬೇರೆ ವೇಷವನ್ನು ಧರಿಸುವ ಸಾಧ್ಯತೆ ಇದೆ. ಯುಧಿಷ್ಠಿರ ಕ್ಷತ್ರಿಯನ ವೇಷದಲ್ಲೇ ಇದ್ದಾನೆ, ಭೀಮಸೇನ ಶೂದ್ರನ ವೇಷದಲ್ಲಿ ಇದ್ದಾನೆ. ಅವನು ಅದು ಕಾರ್ಯವಶ, ನಾನು ವೈಶ್ಯನ ವೇಷದಲ್ಲಿ ಇರಬೇಕು ಕ್ರಮ ಪ್ರಕಾರ. ಆದರೆ ಹಾಗಿರ್ಲಿಕ್ಕಾಗ್ತಾ ಇಲ್ಲ. ಯಾವ ವರ್ಣ ಅಂತ ಗುರುತಿಸದಂತೆ ನಪುಂಸಕನ ವೇಷದಲ್ಲಿ ನಾನು ಇರಬೇಕಾಗಿದೆ. ಕಾರ್ಯವಶಾದೀತು. ಅವರಿಬ್ಬರು ವೈಶ್ಯರ ವೇಷದಲ್ಲಿ ಇದ್ದರು. ಗೋಪಾಲ ಮತ್ತು ಅಶ್ವಪಾಲರಾಗಿ ಅವರಿಬ್ಬರು ಮುಂದೆ ಬಂದರು. ಅವಳು ಸೈರಂಧ್ರಿ ವೇಷದಲ್ಲಿ ಅವಳಿದ್ಲು. ಸೈರಂಧ್ರಿ ಅಂತಂದರೆ ಅದು ಹೆಸರಲ್ಲ, ಬ್ಯೂಟಿಷಿಯನ್ ಅಂತ ಅಷ್ಟೇ ಅರ್ಥ ಸೈರಂಧ್ರಿ ಅನ್ನೋದಕ್ಕೆ. ಸೈರಂಧ್ರಿ ಇಟ್ ವಾಸ್ ಕಾಮನ್ ನೇಮ್ ಫಾರ್ ಇದು ಬ್ಯೂಟಿಷಿಯನ್ ಅನ್ನೋದಕ್ಕೆ. ಅವಳು ಸೈರಂಧ್ರಿ. ಎಲ್ಲರೂ ಸೈರಂಧ್ರಿಯೇ. ಯಾರು ಬ್ಯೂಟಿಷಿಯನ್ನು ಅವರು ಚಂದ ಮಾಡಿ ಅಲಂಕಾರ ಮಾಡುವವರು, ಮೇಕಪ್ ಆರ್ಟಿಸ್ಟ್ ಅವರು. ಆದರೆ ಸೈರಂಧ್ರಿ ಅನ್ನೋದು ಹೆಸರು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಅವಳ ಹೆಸರು ಮಾಲಿನಿ ಅಂತ ಇರುತ್ತೆ, ಅದು ಮುಂದೆ ಗೊತ್ತಾಗುತ್ತೆ. ಕಿಂತು ಕಾರ್ಯವಶಾದೇತತ್ ಆಚರಿಷ್ಯಾಮಿ ಕುತ್ಸಿತಂ ಆಖ್ಯಾತ ಷಂಡಕೋಸ್ಮೀತಿ ಪ್ರತಿಜ್ಞಾತಂ ಹಿಪಾತಕಂ. ನಾನು ಉರ್ವಶಿಯ ಬಗ್ಗೆ ತಪ್ಪಾಗಿ ನಡೆದೆ, ಆದ್ದರಿಂದಾಗಿ ನಾನು ಈ ವೇಷವನ್ನು ಧರಿಸಬೇಕಾಯಿತು. ಉರ್ವಶಿ ನನಗೆ ಶಾಪ ಕೊಟ್ಟು ನಪುಂಸಕನಾಗು ಅಂತ. ನೋಡಿ, ಒಬ್ಬನೇ ಇಂದ್ರ. ಅದೇ ಇಂದ್ರ ಮನುಷ್ಯ ವೇಷದಲ್ಲಿ, ಮನುಷ್ಯ ದೇಹದಲ್ಲಿ ಇದ್ದಾಗ ಅವನನ್ನು ಅರ್ಜುನ ಅಂತ ಕರೆದದ್ದು. ಇಂದ್ರನೇ ಉರ್ವಶಿಯನ್ನು ಕಳಿಸಿದ್ದು, ಅರ್ಜುನ ಅದನ್ನು ಒಪ್ಪಲಿಲ್ಲ. ಅಂದರೆ ಒಂದು ರೀತಿ ತನ್ನನ್ನು ತಾನೇ ನಿರಾಕರಣೆ ಮಾಡಿಕೊಂಡ ಹಾಗೆ. ಅದೇನು ಅಸಂಭವ ಅಲ್ಲ ಅಂತಾರೆ. ಏಕೆಂದರೆ ದೇವರು
ಆ ರೀತಿ ಮೋಹ ಕೊಟ್ಟರೆ ತಮ್ಮನ್ನು ತಾವು ಆತ್ಮಹತ್ಯೆ ಮಾಡ್ಕೊಳ್ಳಲ್ವೇ? ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ಳೋದು? ಈ ದೇಹ ಅಂತನ್ನೋದು ಅನಿಷ್ಟ, ಬೇರೆ ದೇಹ ಸುಖ ಕೊಡಬಹುದು, ಯಾರಿಗೂ ಗೊತ್ತು. ದೇಹಾತಿರಿಕ್ತವಾದ ಆತ್ಮ ಇದೆ ಅನ್ನುವ ಭರವಸೆಯ ಮೇಲೆ ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಂತ. ಈ ದೇಹ ಬಿಟ್ಬಿಟ್ಟ ಮೇಲೆ ಆಮೇಲೆ ಒಳ್ಳೆಯ ದೇಹ ಬರುತ್ತೇನೋ, ಈ ದೇಹವನ್ನು ಬಿಟ್ಟರೆ ಈ ದೇಹಕ್ಕೆ ಸಂಬಂಧಪಟ್ಟ ದುಃಖಗಳಿಂದ ಆಚೆ ಜಾರ್ತೇನೆ ಅಂತನ್ನುವ ಭ್ರಮೆಯಿಂದ ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಂತ ನ್ಯಾಯಸುಧಾದಲ್ಲಿ ಜಯತೀರ್ಥರು ಹೇಳ್ತಾರೆ. ಅದರಿಂದಾಗಿ ದೇಹ ಏನಿದೆ ಅದು ಬೇರೆ ಆಗಿದ್ದರೂ ಮನಸ್ಸು ಅಲ್ಲಿ ಬೇರೆ ಬೇರೆ, ಆತ್ಮ ಒಂದೇ. ಅದೇ ಮನುಷ್ಯ ಶರೀರದಲ್ಲಿ ಇಂದ್ರ ಬಂದರೆ ಅದು ಅರ್ಜುನನ, ದೇವಲೋಕದ ಅಧಿಪತಿಯಾಗಿ ಅದೊಂದು ಬೇರೆ ದೇಹ, ಆ ದೇಹದಲ್ಲಿ ಇಂದ್ರ ಇದ್ದಾನ. ಅವನ ಮನಸ್ಸು ದೇವಲೋಕದ ಸಂಸ್ಕಾರವನ್ನು ಪಡೆದದ್ದು, ಇವನ ಮನಸ್ಸು ಮನುಷ್ಯಲೋಕದ ಸಂಸ್ಕಾರವನ್ನು ಪಡೆದದ್ದು. ಹೀಗಾಗಿ ದೇವತೆಗಳು ಇನ್ನೊಂದು ದೇಹದಲ್ಲಿ ಬಂದ ತಮ್ಮನ್ನು ಕೆಲವೊಮ್ಮೆ ಗುರುತಿಸಲ್ಲ, ಕೆಲವೊಮ್ಮೆ ಗುರುತಿಸ್ತಾರೆ. ನಾನು ಇಂದ್ರನ ಮಗ ಅಂತ ಹೇಳ್ಕೊತಾನೆ. ಯಾರು ಇಂದ್ರ, ಯಾರ ಮಗ? ಅರ್ಜುನ ಹೇಗೆ ಹೇಳ್ಕೊತಾನೆ? ಆ ಮನೋಲೋಕವೇ ಬಹಳ ವಿಚಿತ್ರ. ದ್ರೌಪದಿಯ ಅತ್ಯಂತ ಕಾಂಪ್ಲಿಕೇಟೆಡ್ ಆದ ಮನಸ್ಸಿನ ಬಗ್ಗೆ ನಾವು ಈ ಹಿಂದೆ ವಿಚಾರ ಮಾಡಿಯೇ ಇದ್ದೇವೆ. ಆಚಾರ್ಯರ ಕೊಡುಗೆ ಏನು ವಿಚಿತ್ರವಾದ ಸೈಕಾಲಜಿ, ಅದು ಜೀವನದಲ್ಲಿ ಇನ್ನೊಂದು ಆ ತರಹದ ದೃಷ್ಟಾಂತ ಇರಲಿಕ್ಕೆ ಸಾಧ್ಯ ಇಲ್ಲ. ಅದನ್ನೆಲ್ಲ ನಾವು ಈ ಹಿಂದೆ ನೋಡಿದ್ದೆವು. ಅದರಿಂದಾಗಿ ಇದು ಅದರಲ್ಲೇ ಇರತಕ್ಕಂಥದ್ದು ಒಂದು. ತಾನೇ ಸಂಕಲ್ಪಿಸಿದ್ದನ್ನು ತಾನೇ ನಿರಾಕರಣೆ ಮಾಡಿದ್ದು ಬಹಳ ವಿಚಿತ್ರ ಇದು. ಬಾಹೂತೆ ಭರತಶ್ರೇಷ್ಠ ಮಹಾವ್ಯಂಜನ ಲಕ್ಷಿತೌ ಜಾಘಾತೇನ ಮಹಾಂತೌ ಮೇ ಗೂಹಿತು ನಾನ್ಯಥೋತ್ಸಹೇ. ಉರ್ವಶಿಯ ಶಾಪವನ್ನು ವರವಾಗಿ ಬಳಸಿಕೊಳ್ಳುವ ಹಾಗೆ ನಾನು ಮಾಡ್ತೇನೆ, ಇಲ್ಲದಿದ್ದರೆ ಇದನ್ನು ಹೇಗೆ ಮುಚ್ಚಿಕೊಳ್ಳಲಿ? ಕೆಲಸ ಮಾಡಲೇಬೇಕು. ವೇಣೀಕೃತ ಶಿರಾ ಭೂತ್ವಾ ಭವಿಷ್ಯಾಮಿ ಬೃಹನ್ನಳ. ನಾನು ಬೃಹನ್ನಳ ಆಗಿರ್ತೇನೆ. ಪಠನ್ನಾಖ್ಯಾಯಿಕಾಂ ನಾಮ ಸ್ತ್ರೀಭಾವೇನ ಪುನಃ ಪುನಃ ಪ್ರಜಾನಾಂ ಸಮುದಾಚಾರಂ ಬಹುನರ್ಮ ಕೃತಂ ವದನ್. ನಾನು ಸ್ಟ್ಯಾಂಡಪ್ ಕಾಮಿಡಿಯನ್ನಾಗಿರ್ತೇನೆ. ಅವನು ಹೇಳೋದು ಪಠನ್ ಆಖ್ಯಾಯಿಕಾಂ ನಾಮ ಸ್ತ್ರೀಭಾವೇನ ಪುನಃ ಪುನಃ ಪ್ರಜಾನಾಂ ಸಮುದಾಚಾರಂ ಬಹುನರ್ಮಕೃತಂ ವದನ್. ಪ್ರಜಾನಾಂ ಸಮುದಾಚಾರಂ, ಪ್ರಜೆಗಳ ನಡೆಯನ್ನು ತಮಾಷೆ ಮಾಡ್ತಾ ಇರ್ತೇನೆ, ಅದನ್ನು ಸಭೆಗಳಲ್ಲಿ ಹೇಳ್ತೇನೆ. ಯಾರು? ಸ್ಟ್ಯಾಂಡಪ್ ಕಾಮಿಡಿಯನ್ನೇ ಹೇಳ್ತಾ ಇರೋದು. ಅವಾಗೆಲ್ಲ ಯಾರು ಮಾಡ್ತಾ ಇದ್ರು ಅಂತ ಗೊತ್ತಾಯ್ತಲ್ಲ. ವಸ್ತುತಃ ಕಲೆ ಅಂತನ್ನೋದು ಪೂರ್ಣವಾಗಿ ಬಂದಿರಬೇಕು. ಕಲೆ ಅನ್ನೋದು ಯಾರಿಗೆ ಒಲಿದಿರುತ್ತೋ ಅವರು ಹೊರಗಡೆ ತಿರುಗಾಡ್ತಾ ಇರಬೇಕು. ಇವರನ್ನು ಕಾಮಶಾಸ್ತ್ರದ ಪಾಠ ಹೇಳಲಿಕ್ಕೆ ಅಂತಃಪುರದಲ್ಲಿ ಇಡ್ತಾ ಇದ್ದು. ಇವಾಗ ಸರ್ಕಲಲ್ಲಿ ಒಂದು ಟ್ರಾಫಿಕಲ್ಲಿ ನಿಂತರೆ ದುಡ್ಡು ಕೇಳ್ತಾರೆ, ಆ ಮಟ್ಟಕ್ಕೆ ಇಳಿಸ್ಬಿಟ್ಟಿದ್ದೀವಿ. ಅವ್ರ ಮಟ್ಟ ಮೊದಲು ಚೆನ್ನಾಗಿತ್ತು. ಅವರು ರಾಣಿಯರ ಶೀಲ ರಕ್ಷಣೆ ಮಾಡಲಿಕ್ಕಾಗಿ ಅಂತಃಪುರದಲ್ಲಿ ಇರ್ತಾ ಇದ್ದರು. ಅವರಲ್ಲೇ ಒಬ್ಬ ಡ್ಯಾನ್ಸ್ ಹೇಳ್ಕೊಡ್ತಾ ಇದ್ದ. ಇನ್ನು ಅವರಿಗೆ ಬೇಕಾದ ಕಾಮಶಾಸ್ತ್ರ, ರಸಶಾಸ್ತ್ರ, ವರ್ಣಶಾಸ್ತ್ರ ಅವುಗಳನ್ನೆಲ್ಲ ಹೇಳ್ಕೊಡ್ತಾ ಇದ್ದ. ಬಣ್ಣ ಯಾವ ರೀತಿ ಬದಲಾವಣೆ ಆಗುತ್ತೆ, ಯಾವ ಯಾವ ರಂಗನ್ನು ಹೇಗೆ ಹೇಗೆ ತುಂಬಬೇಕು ಅದನ್ನೆಲ್ಲ. ನಾನು ನರ್ತನ ಹೇಳ್ಕೊಡ್ತೇನೆ ಅಂತಾನೆ. ರಮಯಿಷ್ಯಾಮಿ ರಾಜಾನಂ ಅನ್ಯಂ ಚಾಂತಃಪುರೇ ಜನಂ. ನಾನು ಎಂಟರ್ಟೈನಿಂಗ್ ಡಿಪಾರ್ಟ್ಮೆಂಟಿನಲ್ಲಿ ಇರ್ತೇನೆ, ರಾಜನಿಗೆ ಸಂತೋಷ ನೀಡ್ತೇನೆ. ದಣಿದು ಒಳಕೋಣೆಗೆ ಬಂದಾಗ ನಾನು ಹೀಗೆ ವಿರಾಟನನ್ನು ಸಂತೋಷಿಸ್ತೇನೆ. ಶಿಕ್ಷಯಿಷ್ಯಾಮ್ಯಹಂ ರಾಜನ್ ವಿರಾಟ ನಗರೇ ಸ್ತ್ರೀಯ. ಹೆಣ್ಣು ಮಕ್ಕಳನ್ನು ಈ ರೀತಿ ತರಬೇತುಗೊಳಿಸುತ್ತೇನೆ. ಸ್ತ್ರೀಭಾವ ಸಮುದಾಚಾರಾನ್ ನೃತ್ಯ ಗೀತ ಕಥಾಶ್ರಯೈ ಛಾದಯಿಷ್ಯಾಮಿ ರಾಜಾನಂ ಮಾಯಯ
ಆತ್ಮನಾ, ಹೀಗೆ ನನ್ನನ್ನು ನಾನು ಮುಚ್ಚಿಕೊಳ್ಳುತ್ತೇನೆ. ಕಲಾ ಸೇವೆಯ ಮೂಲಕ, ಕಲೆಯ ಮೂಲಕ ಅವರಿಗೆ ಪಾಠ ಹೇಳಿಕೊಡ್ತೇನೆ, ಹೆಣ್ಣು ಮಕ್ಕಳಾಗಿ ಹೇಗೆ ಇರಬೇಕು ನೀವು ಅಂತ. ಯುಧಿಷ್ಠಿರಸ್ಯಗೆ ಹೇಸ್ಮಿನ್ ದ್ರೌಪದಿ ಪರಿಚಾರಿಕಾ ಉಷಿತಾಸ್ಮೀತಿ ವಕ್ಷ್ಯಾಮಿ ಧರ್ಮರಾಜಸ್ಯ ಸಮ್ಮತ. ಹೇಳ್ತೇನೆ, ನಾನು ಧರ್ಮರಾಜನ ಆಸ್ಥಾನದಲ್ಲಿ ನಾನಿದ್ದೆ, ದ್ರೌಪದಿಯ ಸೇವೆ ಮಾಡ್ತಾ ಇದ್ದೆ ಅಂತ ಹೇಳ್ತೇನೆ ನಾನು. ಮತ್ತಿನ್ನು ಯಾವ ರೀತಿ ಹೇಳಿ? ಅದರಲ್ಲಿ ಒಂದು ಪಾಯಿಂಟ್ ಇದೆ, ದ್ರೌಪದಿಯ ಸೇವೆ ಮಾಡಿಕೊಂಡಿರ್ತೇನೆ ಅಂತ. ಯಾಕೆ ಅಂದರೆ, ಯಾವಾಗ ಇವರಿಗೆಲ್ಲ ಬೇರೆ ಬೇರೆ ಮದುವೆ ಆಯಿತು, ಯುಧಿಷ್ಠಿರನಿಗೆ ದೇವಕಿ ಅಂತ ಒಬ್ಬಳು ಶಿಶುಪಾಲನ ಮಗಳು, ದೇವಕಿ ಅಂತ ಯುಧಿಷ್ಠಿರನ ಹೆಂಡತಿ. ಆಮೇಲೆ ದೇವಿಯರು ಅಂತ ಹೇಳಿ ಭೀಮಸೇನನಿಗೆ ದೇವಿ ಅಂತ ಎಲ್ಲರಿಗೂ ಇಟ್ ವಾಸ್ ಕಾಮನ್ ನೇಮ್. ಕೃಷ್ಣನ ತಂಗಿಯಂದಿರು 21 ಜನ, ಅವರನ್ನು ಭೀಮಸೇನ ಮದುವೆ ಆಗಿದ್ದಾನೆ. ಆಮೇಲೆ ಸುಭದ್ರೆಯನ್ನು ಅರ್ಜುನ ಮದುವೆ ಆಗಿದ್ದಾನೆ. ಇನ್ನು ಹಾಗೆ ಬೇರೆ ಬೇರೆ ಹಿನ್ನೆಲೆಯಲ್ಲಿ ಬೇರೆ ಬೇರೆಯವರು ಮದುವೆ ಆಗಿದ್ದಾರೆ. ನಕುಲ, ಸಹದೇವ ಇವರೆಲ್ಲರೂ ಕೂಡ ಬೇರೆ ಬೇರೆ ಯುವತಿಯರನ್ನು ಮದುವೆಯಾಗಿದ್ದಾರೆ. ಅವರೆಲ್ಲರೂ ಕೂಡ ದ್ರೌಪದಿಯನ್ನು ಅತ್ತಿಗೆ ಅಂತ ಭಾವಿಸಿಬಿಟ್ರು. ಒಂದು ಹಂತ ಆದಮೇಲೆ, ಅಂದರೆ ಅವರು ಸುಮಾರು 45ನೇ ವಯಸ್ಸಿನಲ್ಲಿ ದ್ರೌಪದಿಯನ್ನು ಅತ್ತಿಗೆ ಅಂತ ಭಾವಿಸ್ಲಿಕ್ಕೆ ಶುರು ಮಾಡಿದರು. ಅವರ 30ನೇ ವಯಸ್ಸಿನಿಂದ 15 ವರ್ಷಗಳ ಕಾಲ ದ್ರೌಪದಿಯನ್ನು ಹೆಂಡತಿ ಅನ್ನುವ ಹಾಗೆ ಟ್ರೀಟ್ ಮಾಡಿತ್ತು. ಆಮೇಲೆ ದ್ರೌಪದಿಯನ್ನು ಹೆಂಡತಿ ಅಂತ ಅವರು ಟ್ರೀಟ್ ಮಾಡಿದ್ದಿಲ್ಲ. ನಕುಲ ಸಹದೇವರಂತೂ ಅತ್ತಿಗೆ ಅಂತ ನಮಸ್ಕಾರ ಮಾಡಿದರೂ ಮಾಡಿರಬಹುದು, ವೇದವ್ಯಾಸರ ಮೌನದಲ್ಲಿ ಅದಿದೆ. ಅದರಿಂದಾಗಿ ನಾನು ದ್ರೌಪದಿಯ ಪರಿಚಾರಕನಾಗಿದ್ದೇನೆ ಅಂತ ಹೇಳ್ತಾನೆ. ಭ್ರಾತೃಭಾರ್ಯ ವೃತ್ತಿಮಾಶ್ರಿತಾ ಅಂತ ಮಧ್ವರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ಅದಕ್ಕೆಲ್ಲ ಇದು ಒಳ್ಳೆ ಪೋಷಕ ಆಗತ್ತೆ. ದ್ರೌಪದಿ ಪರಿಚಾರಿಕಾ, ನಾನು ದ್ರೌಪದಿಯ ಸೇವೆ ಮಾಡ್ತಾ ಇದ್ದೆ ಅಂತ ಹೇಳ್ತೇನೆ. ಧರ್ಮರಾಜನಿಗಂತೂ ಮೊದಲು ದ್ರೌಪದಿಯನ್ನು ಪಣವಾಗಿಟ್ಟುಕೊಂಡು ಆಮೇಲೆ ತನ್ನನ್ನು ಪಣವಾಗಿಟ್ಟುಕೊಂಡದ್ದು. ಈಗ ನಾವು ತಿಳ್ಕೊಂಡಿರುವ ತಪ್ಪು ಕಲ್ಪನೆ ಏನು ಅಂದರೆ, ನಮಗಿರುವ ತಪ್ಪು ಕಲ್ಪನೆ ಮೊದಲು ತನ್ನನ್ನು ಇಟ್ಟುಕೊಂಡ ಆಮೇಲೆ ದ್ರೌಪದಿಯನ್ನು ಇಟ್ಟ ಅಂತ ಅಲ್ಲ. ಸೋಮಕ ಸುತಾಂ ಸೋಮಪಿ ಕ್ರಮೇಣ ಅಂತ ನಿರ್ಣಯ ಇರೋದು. ಮೊದಲು ದ್ರೌಪದಿಯನ್ನು ಇಟ್ಟಿದ್ದು, ಆಮೇಲೆ ತನ್ನನ್ನು ಪಣಕ್ಕಿಟ್ಕೊಂಡಿದ್ದು. ನೋಡಿ, ಪಣಕ್ಕೆ ಇಟ್ಟ ಮೇಲೆ ತನ್ನನ್ನು ಇಟ್ಕೊಂಡು ಹೆಂಡತಿಯನ್ನು ಇಟ್ಕೊಂಡು, ಹಾಗೆ ಆಗಿನ ಕಾಲದ ನಿಯಮ. ಅದರಿಂದಾಗಿ ಪ್ರತ್ಯೇಕ ಇಡಬೇಕು ಅಂತ ಇಲ್ಲ. ಮೊದಲು ಇಟ್ಟಿದ್ನೋ ಆ ಪ್ರಶ್ನೆಯೇ ಬರಲ್ಲ. ಅವಳು ಪ್ರಶ್ನೆ ಕೇಳೋದೇನು ಅಂದರೆ, ಜೂಜೇ ಅಧರ್ಮ ಅಂತಲೇ ವಿನಃ ಜೂಜಿನಲ್ಲಿ ಅಧರ್ಮ ಅಂತ ಕೇಳಲ್ಲ. ಜೂಜೇ ಅಧರ್ಮ, ಅದರಲ್ಲಿ ಎಂಥದ್ದು? ಕುಡಿಯೋದೇ ತಪ್ಪಂತೆ, ನಿಂತ್ಕೊಂಡು ಕುಡಿಬಾರ್ದು ಅಂದ್ರೆ ಏನರ್ಥ? ಕೂತ್ಕೊಂಡು ಮಡಿನಲ್ಲ ಕುಡಿಬೇಕು. ಅದರಿಂದಾಗಿ ಕುಡಿಯೋದೇ ತಪ್ಪು ಅಂತ ಆಕ್ಷೇಪವೇ ವಿನಃ ನಿಂತ್ಕೊಂಡು ಕುಡಿದಿಲ್ಲ ಕೂತ್ಕೊಂಡು ಕುಡಿದಿಲ್ಲ ಅಂತ ಪ್ರಶ್ನೆಯೇ ಅಲ್ಲ ಅದು. ಹಾಗೆ ಇದು ಜೂಜೇ ತಪ್ಪಲ್ವಾ ಅಂತ ಅವಳು ಪ್ರಶ್ನೆ ಕೇಳೋದು. ನೀವು ಮಹಾಭಾರತ ನೋಡಿ ಬೇಕಂದರೆ, ಜೂಜಿನಲ್ಲಿ ತಪ್ಪು ಅಂತಲ್ಲ. ಅವರು ಜೈನರು ಹೇಳಿದ್ದು ಆ ಮೂಳೆಗಳಿಂದ ದಾಳ ಮಾಡಿಕೊಳ್ಳೋದು ಅಂತ. ಅವರಿಗೆ ಎಲ್ಲ ವಿಲನ್ಗಳನ್ನು ವಿಲನ್ನಾಗಿಸಬಾರದು, ಅದಕ್ಕೆ ಅವರು ಆ ರೀತಿ ಎಲ್ಲ ಮಾತನಾಡಿದ್ದು. ಹೇಳಿದ ಗರ ಬೀಳ್ತಾ ಇತ್ತು ಅಂತ ಆ ತರಹದ ವರ್ಣನೆಗಳೇ ಇಲ್ಲ ಮಹಾಭಾರತದಲ್ಲಿ. ನಾವು ಇವತ್ತು ಏನು ತಿಳ್ಕೊಂಡಿದ್ದೇವೆ ಮಹಾಭಾರತ, ಅದರಲ್ಲಿ 90% ಹಿಂಗೆ ಇರೋದು. ಯಾವುದೋ ಸೀರಿಯಲ್ ಅವರು ಹೇಳಿದ್ದು, ಯಾವುದೋ ಕವಿಗಳು ಹೇಳಿದ್ದು. ರಕ್ತದಲ್ಲಿ ಸ್ನಾನ ದ್ರೌಪದಿಯದ್ದು, ಅದೇ ವೇಣಿ ಸಂಹಾರ, ಅದು ವೇಣಿ ಸಂಹಾರದ ಭಟ್ಟನಾರಾಯಣನ ಕಲ್ಪನೆ. ಮತ್ತು ಇಡೀ 13 ವರ್ಷ ಅವಳು ತಲೆಬುರಿ ಹುಯ್ಕೊಂಡಿದ್ಲು ಅಂತ, ಅದು ಯಾವುದು ಕಲ್ಪನೆಯೋ ಇಲ್ಲೇ ಮುಂದೆ ಬರುತ್ತೆ. ಗಂಟು ಕಟ್ಕೊಂಡಿದ್ಲು ಅಂತ. ಇಲ್ಲೇ ವಿರಾಟ
ಪರ್ವದಲ್ಲಿ. ಅದರಿಂದಾಗಿ ನಾವು ಆ ಎಲ್ಲ ಮೊದಲು ಮೂಲ ನೋಡಬೇಕಾಗತ್ತೆ. ಆಮೇಲೆ ನಂತರದ ಕವಿಗಳು ಏನೇನು ಹೇಳ್ಕೊಂಡು ಬಂದರು, ಜನರಲ್ಲಿ ಅದು ಕೆಲವೊಂದು ರಮ್ಯ ಕಲ್ಪನೆ ತಲೆ ಹೋಗಿಬಿಡ್ತು ಟಕ್ಕ. ಇನ್ನು ಧರ್ಮಶಾಸ್ತ್ರದವ್ರದ್ದು ಇನ್ನೊಂದು ವಿಪರೀತ, ಇದಕ್ಕೆಲ್ಲ ಧರ್ಮಶಾಸ್ತ್ರದ ರೀತಿಯ ಅರ್ಥ ಮಾಡ್ತಾ ಹೋಗೋದು. ಒಂದು ಉದಾಹರಣೆ ಹೇಳ್ತೇನೆ. ಒಂದೇ ಮುಹೂರ್ತದಲ್ಲಿ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ 4 ಜನ ಮದುವೆ ಆದರು ಅಂತ ಇದೆ. ಇವ್ರಿಗೆ ತಲೆಬಿಸಿ ಆಯಿತು, ಅದು ಹೆಂಗಾಗತ್ತೆ, ಒಂದೊಂದು ನಿಮಿಷ ಬಿಟ್ಟು ಅಂತ ಅರ್ಥ ಮಾಡತಕ್ಕದ್ದು ಅಂತ ಒಳ್ಳೆ ಕಥೆ ಆಯ್ತಲ್ಲ. ಈ ಧರ್ಮಶಾಸ್ತ್ರ ಇವಾಗ ನಾವು ನೋಡ್ತಾ ಇರೋದು 300 ವರ್ಷದ ಹಿಂದಿನದ್ದು, ಬೇಡ 400 ವರ್ಷ ಹಿಂದಿನದ್ದು. ಅದರಿಂದ ರಾಮನನ್ನು ಅಳೆಯೋದೇನು? ರಾಮ ಯಾವ ಕಾಲ, ಏನು ಕಥೆ? ಧರ್ಮಾಕೂತ ಅಂತ ಒಂದು ವ್ಯಾಖ್ಯಾನ ಉಂಟು. ಅದಕ್ಕೆ ಈ ಎಲ್ಲ ಕನ್ನಡಕಗಳನ್ನು ಹಾಕಿಕೊಳ್ಳದೆ ಮೂಲವನ್ನು ಮೊದಲು ಓದಬೇಕು. ಈ ಹಿನ್ನೆಲೆಯಲ್ಲಿ ದ್ರೌಪದಿ ಏನಿದ್ದಾಳೆ, ಅವಳನ್ನು ತಾನು ಮೊದಲು ಇಟ್ಟು ಆಮೇಲೆ ಸೋತ, ಅವಳನ್ನು ಸೋತ, ತನ್ನನ್ನು ಸೋತ. ಅವತ್ತಿನಿಂದ ಒಂದು ಗಿಲ್ಟಿ ಅವನಿಗೆ ಒಂದು ಗಿಲ್ಟಿ ಕಾಡ್ಲಿಕ್ಕೆ ಶುರು ಆಯಿತು, ಒಂಥರ ಗಿಲ್ಟ್. ಅದು ಕಾಡ್ಲಿಕ್ಕೆ ಶುರುವಾಗಿ ಅವನೇನು ಮಾಡಿದ, ಅವಳನ್ನು ಭೀಮನ ಹೆಂಡತಿ ಅಂತನ್ನುವ ರೀತಿಯಿಂದ ನೋಡಲಿಕ್ಕೆ ಶುರು ಮಾಡಿದ. ಯಾವತ್ತೂ ತನ್ನ ಹೆಂಡತಿ ಅಂತ ಅಧಿಕಾರವನ್ನು ಸ್ಥಾಪಿಸಲಿಲ್ಲ ಅಂತ ಹೇಳ್ತಾರೆ. ವನಪರ್ವ ಇಡೀ ಅದು ಗೊತ್ತಾಗ್ತಾ ಬರುತ್ತೆ. ಕಷ್ಟ ಬಂದಾಗೆಲ್ಲ ರಕ್ಷಣೆ ಮಾಡಿದವನು ಭೀಮಸೇನ. ಅವಳು ಭೀಮಸೇನನಿಗೇನೆ ಅಂಟಿಕೊಂಡು ಇದ್ಲು. ಆಮೇಲೆ ಆಶ್ರಮ ವಾಸಿಕ ಪರ್ವದಲ್ಲಿ ಮತ್ತು ಅಶ್ವಮೇಧಿಕ ಪರ್ವದಲ್ಲಿ ದ್ರೌಪದಿ ಅಂದರೆ ಮನೆಗಳನ್ನೆಲ್ಲ ಅಲಾಟ್ ಮಾಡ್ಕೋತಾರೆ. 100 ಜನ ಕೌರವರ ಮನೆಗಳನ್ನು ತಮ್ಮವರಿಗೆ ಅಲಾಟ್ ಮಾಡ್ಕೊಳ್ತಾರೆ. ಗೆದ್ದ ಮೇಲೆ ಭೀಮಸೇನ ದುರ್ಯೋಧನನ ಮನೆಯಲ್ಲಿದ್ದ, ಅವನ ಜೊತೆಗೇನೆ ದ್ರೌಪದಿ ಇದ್ಲು ಅಂತ ಬರುತ್ತೆ. ಅರ್ಜುನನ ಜೊತೆಗಲ್ಲ, ನಕುಲ ಸಹದೇವರ ಜೊತೆಗಲ್ಲ, ಅವನು ಪಾಂಡುವಿನ ಮನೆಯಲ್ಲಿ ಇದ್ದ. ಎಲ್ಲ ರಾಜೋಚಿತವಾದ ವೇಷಗಳನ್ನು ಬಿಟ್ಬಿಟ್ಟಿದ್ದ. ಯಾರು? ಧರ್ಮರಾಜ. ಗೋವ್ರತಾದಿ ವ್ರತೈರ್ಯುಕ್ತ ಹೇಳ್ತಾರೆ. ಇದನ್ನೆಲ್ಲ ನಾವು ನೋಡಿದಾಗ ದ್ರೌಪದಿಯ ಪತ್ನಿತ್ವ ಅದು ಭೀಮಸೇನನಿಗೆ ಸೀಮಿತ ಆಯಿತು. ಆಮೇಲೆ ಅದಕ್ಕೆ ಪರಿಚಾರಿಕ ಅಂತ ಹೇಳೋದು. ಇದರ ಹಿಂದೆ ಎಷ್ಟೆಲ್ಲ ಇದೆ ನೋಡಿ ಧ್ವನಿ. ಉಷಿತಾಸ್ಮೀತಿ ವಕ್ಷ್ಯಾಮಿ ಧರ್ಮರಾಜಸ್ಯ ಸಮ್ಮತ. ಉರ್ವಶಿಯ ಶಾಪದಿಂದ ಬಂದ ನಪುಂಸಕತ್ವವನ್ನು ನಾನು ಈ ರೀತಿ ಬಳಸಿಕೊಳ್ತೇನೆ. ಶಕ್ರ ಪ್ರಸಾದಾನ್ಮುಕ್ತೋಹಂ ವರ್ಷಾಣಾಂ ತತ್ರಯೋದಚಂ ಏತೇನ ವಿಧಿನಾಚ್ಛನ್ನಃ ಕೃತಕೇನ ಯಥಾಬಲಂ. ಈ ರೀತಿ ನನ್ನನ್ನು ನಾನು ಮುಚ್ಚಿಕೊಂಡು ಕೆಲಸ ಮಾಡುತ್ತೇನೆ ಅಂತ ಹೇಳಿದ ಅನ್ನುವಲ್ಲಿಗೆ 3ನೇ ಅಧ್ಯಾಯ ಮುಗಿದಿದೆ. ಯುಧಿಷ್ಠಿರ ಕಿಂ ಕರ್ತಾ ಕಿಂ ಸಮಾಚಾರೋ ನಕುಲೋಯಂ ಕರಿಷ್ಯತಿ ಸುಕುಮಾರಶ್ಚ ಶೂರಶ್ಚ ದರ್ಶನೀಯ ಸುಖೇರತಃ. ನಕುಲ ಏನು ಮಾಡ್ತಾನೆ? ದರ್ಶನೀಯ, ನೋಡಲಿಕ್ಕೆ ಬಹಳ ಚಂದ. ಶೂರ, ಸುಕುಮಾರ ಏನು ಮಾಡ್ತಾನೆ? ಇಷ್ಟೂ ಜನರಲ್ಲಿ ನಕುಲ ಚಂದನ ಅಲ್ಲ. ಆದರೆ ನೀವು ವೇದವ್ಯಾಸರು ನಕುಲನನ್ನು ತಾವು ಹೊಗಳಿದ್ದು ನೋಡಲಿಕ್ಕಾಗಲ್ಲ. ಅಂದರೆ ಬಹಳ ಚಲುವ ಅಂತ ಹೇಳಿ ಅವರು ಭೀಮಸೇನನನ್ನು ಹೊಗಳಿದ್ದು ನೆನಪಿರಲಿ. ಹಿಡಿಂಬೆಯ ಪ್ರಸಂಗದಲ್ಲಿ ವೇದವ್ಯಾಸರು ಹೊಗಳಿದ್ದು ಯಾರನ್ನ? ಭೀಮಸೇನನನ್ನು. ಚಲುವ ಅಂತ. ರೂಪ ಮತ್ತು ಲಕ್ಷಣ ಎರಡೂ ಕೂಡ ಒಟ್ಟಿಗೆ ಇದ್ದದ್ದು ಭೀಮನಲ್ಲಿ. ಲಕ್ಷಣ ಬೇರೆ, ರೂಪ ಬೇರೆ. ಪಂಚರಾತ್ರ ಮೊದಲಾದವುಗಳನ್ನೆಲ್ಲ ನೋಡಿದಾಗ ಲಕ್ಷಣಭರಿತವಾದ ರೂಪದ ಮೂಲಕವಾಗಿ ಅವರಲ್ಲಿ ದೇವತ್ವವನ್ನು ಗುರುತಿಸಬೇಕು ಅಂತ ಹೇಳ್ತಾರೆ. ಹೀಗಾಗಿ ಮಹಾಭಾರತದಲ್ಲಿ, ರಾಮಾಯಣದಲ್ಲಿ, ಇನ್ನು ಪಂಡಿತಾಚಾರ್ಯರ ಕಾವ್ಯದಲ್ಲಿ ಆ ಸೌಂದರ್ಯದಿಂದ ಅವರಲ್ಲಿರುವ ಗುಣವನ್ನು ಅನುಸಂಧಾನ ಮಾಡಬೇಕು ಅಂತ. ಹಾಗಾದರೆ
ನಕುಲನನ್ನು ಧರ್ಮರಾಜ ಹೇಳ್ತಾ ಇದ್ದಾನೆ ದರ್ಶನೀಯ ಅಂತ. ಯಾಕದು ವೇದವ್ಯಾಸರ ಮಾತಲ್ಲ, ನಕುಲ ದರ್ಶನೀಯ ಅಂತ ಧರ್ಮರಾಜ ಹೇಳ್ತಾ ಇದ್ದಾನೆ. ಅದನ್ನು ತಟಸ್ಥವಾಗಿಯೇ ಉಲ್ಲೇಖಿಸ್ತಾರೆ. ಇದನ್ನೇ ಹೇಳೋದು ದರ್ಶನ 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 ಅಂತ. ಧರ್ಮರಾಜನ ದರ್ಶನ, ಧರ್ಮರಾಜನಿಗೆ ಎಲ್ಲಿಂದ ಬಂತು ಆ ದರ್ಶನ? ಅವರ ಅಪ್ಪನ ದರ್ಶನ. ಪಾಂಡು ವೇದವ್ಯಾಸರು ಹಾಗೆ ದರ್ಶನ ಮಾಡಿದ್ದಾರೆ ಅಂತ. ನಮ್ಮ ದರ್ಶನ ಏನಿದೆ ಅದು ದರ್ಶನ 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 ದರ್ಶನ. ಸಮಾಧಿ ಏನು? ಭೀಮಸೇನ ಮಿಗಿಲು ಅಲ್ಲ. ಮತ್ತು ನಕುಲನನ್ನು ಚಂದ ಅಂತ ಯಾಕೆ ಹೇಳೋದು? ಅದಕ್ಕೆ ಆಚಾರ್ಯರು ಹೇಳೋದು ತಾತ್ಪರ್ಯ ನಿರ್ಣಯದಲ್ಲಿ, ಹೆಣ್ಣು ಮಕ್ಕಳಂತೆ ಮೋರ ಇದ್ದರೆ ಚಂದ ಅಂತ ಕರೀತಾರೆ, ಗಂಡು ಮಕ್ಕಳನ್ನು ಕೂಡ. ಪ್ರಾಯೋಜನೆ ಪ್ರೋಚ್ಯತೆ ರೂಪಶಾಲಿ ಅಂದರು. ಹೆಣ್ಣು ಮಕ್ಕಳಂತೆ ಮೋರ ಇದ್ದರೆ, ಹೆಣ್ಣು ಮಕ್ಕಳಂತೆ ಮೈ ಮೃದುವಾಗಿದ್ದರೆ ಅವನು ಚಂದ ಅಂತ ಕರೆಯೋದು. ಅದು ಗಂಡು ಮಕ್ಕಳ ದೌರ್ಬಲ್ಯ. ವಸ್ತುತಃ ಸೌಂದರ್ಯ ಎರಡಿದೆ, ವಾಮ ಮತ್ತು ಭಾಮ ಅಂತ. ವಾಮ ಅಂತ ಹೇಳಿದರೆ ಹೆಣ್ಣು ಸೌಂದರ್ಯ, ಭಾಮ ಅಂದರೆ ಗಂಡು ಸೌಂದರ್ಯ. ಆದರೆ ಸೌಂದರ್ಯ ಅನ್ನೋದು ಪೂರ್ತಿ ಹೆಣ್ಣಿನಲ್ಲೇ ಮಾತ್ರ ಇದೆ ಅಂತ. ಅದಕ್ಕಾಗಿ ಹೆಣ್ಣು ಮಕ್ಕಳಂತೆ ಯಾರಿಗೆ ಮುಖ ಇರುತ್ತೆ, ಮೋರ ಇರುತ್ತೆ, ರೂಪ ಇರುತ್ತೆ, ಅವನನ್ನು ಪ್ರಾಯೋಜನೆ ಪ್ರೋಚ್ಯತೆ ರೂಪಶಾಲಿ ಅಂದರು. ಅವನನ್ನು ರೂಪಶಾಲಿ ಅಂತ. ಆದರೆ ಒಳಗಣ್ಣು ಯಾರಿಗಿರುತ್ತೆ, ಅವರು ಲಕ್ಷಣಭರಿತವಾದ ರೂಪ ಯಾರಿಗಿರುತ್ತೆ ಅಂತಹ ಪುರುಷರನ್ನೇ ಗುರುತಿಸೋದು. ಅದು ಭೀಮಸೇನ ಆ ಸುಂದರ, ಆ ತರಹ ಸೌಂದರ್ಯ ಇದೆ ಅವನಿಗೆ ಅಂತ ಬಲ್ಲವರು ಗುರುತಿಸ್ತಾರೆ. ಇಲ್ಲದಿದ್ದವ್ರಿಗೆ ಅರ್ಥ ಆಗೋಲ್ಲ. ನಕುಲನೇ ಚಂದ ಅಂತ. ಅವನು ಅದಕ್ಕೇನೆ ರೂಪವಂತನಾದ ಮಗ ಬೇಕು ಅಂತ ಅವನು ಚಿಂತನೆ ಮಾಡಿದ್ದಂತೆ. ಯಾರು? ಪಾಂಡು. ಸುಪಲ್ಲವಾಕಾರತನುರ್ಹಿ ಕೋಮಳ ಪ್ರಾಯೋಜನೆ ಪ್ರೋಚ್ಯತೆ ರೂಪಶಾಲಿ. ಅದರಿಂದಾಗಿ ಈ ಸೌಂದರ್ಯದ ಒಳನೋಟ ಇಲ್ಲದವರು ನಕುಲನನ್ನು ಸುಂದರ ಅಂತಂತಾರೆ. ಭೀಮಸೇನನ ಬಗ್ಗೆ ಅವರಿಗೆ ಆ ರೀತಿ ಅರ್ಥ ಆಗುವಲ್ಲ. ಅಪ್ರಾಕೃತ ಸೌಂದರ್ಯ ಅದು. ಹಾಗಾದರೆ ಧರ್ಮರಾಜನ ಗೊತ್ತಿರಲಿಲ್ವಾ? ಆ ಕಾಲದಲ್ಲಿ ಗೊತ್ತಿರಲಿಲ್ಲ. ಹೆಂಗೆ ಹೇಳ್ತೀರ ನೀವು? ಮುಂದೆ ಬನ್ನಿ. ಆಶ್ವಮೇಧಿಕ ಪರ್ವದಲ್ಲಿ ಲಕ್ಷಣ ವಿದ್ಯೆಯನ್ನು ಪಡೀಲಿಕ್ಕೆ ಪ್ರಯತ್ನ ಪಡ್ತಾನವನು. ಯಾರು? ಧರ್ಮರಾಜ. ಅವನು ಕೇಳ್ತಾನೆ ಕೃಷ್ಣನನ್ನು, ಕೃಷ್ಣ ಕೇನ ದುರ್ಲಕ್ಷಣೇನಾಯಂ ಬಹುದುಃಖಿ ಪ್ರವಾಸಗಃ. ಯಾವ ದುರ್ಲಕ್ಷಣ ಇರೋದರಿಂದಾಗಿ ಅರ್ಜುನ ಇಷ್ಟೊಂದು ತೊಂದರೆ ಅನುಭವಿಸ್ತಾನೆ ಅಂತ. ಆವಾಗ ಕೃಷ್ಣ ಹೇಳಲಿಕ್ಕೆ ಹೋದಾಗ ದ್ರೌಪದಿ ತಿರಿಯಕ್ ಸಾಸೂಯಮೈಕ್ಷತ, ಬೇಡ ಅಂತ ಕಣ್ಸನ್ನೆ ಮಾಡ್ತಾಳವಳು. ಅದನ್ನು ಕೇಳಿಕೊಂಡು ಕೃಷ್ಣ ಸುಮ್ಮನಾಗ್ಬಿಡ್ತಾನೆ. ಅದರಿಂದಾಗಿ ಅಷ್ಟು ಶುದ್ಧ ಐಡಿಯಾ ಸೌಂದರ್ಯ ಮತ್ತು ಲಕ್ಷಣದ ಬಗ್ಗೆ ಆ ಕಾಲದಲ್ಲಿ ಧರ್ಮರಾಜನಲ್ಲಿ ಇರಲಿಲ್ಲ. ಅದರಿಂದಾಗಿ ಇದು ದರ್ಶನ, ಅಪ್ಪನ ದರ್ಶನ, ಪಾಂಡುವಿನ ದರ್ಶನ. ನಕುಲ ಅಂದರೆ ಚಂದ ಅಂತ ಯುಧಿಷ್ಠಿರನ ದರ್ಶನ ಆಯಿತು. ಹಾಗೆ ಅವರಿಬ್ಬರು ಕಂಡಿದ್ದಾರೆ ಅಂತ ಜನರು ಅವರು ಕಂಡುಕೊಂಡಿದ್ದಾರೆ. ಅದರಿಂದಾಗಿ ವೇದವ್ಯಾಸರು ಹಾಗೆ ಕಂಡಿದ್ದಾರೆ, ನಾವು ಹಾಗೆ ಕಾಣಬೇಕು. ಇದು ದರ್ಶನದ 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 ದರ್ಶನ ಸಮಾಧಿ. ಹೀಗೆ ಒಂದೊಂದು ಶ್ಲೋಕದಲ್ಲಿಯೂ ಈ ದರ್ಶನ 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 ಸಮಾಧಿ ಈ ಪರ್ಮಿಟೇಷನ್ ಕಾಂಬಿನೇಷನನ್ನು ನೋಡಬೇಕು. ಮಧ್ವಾಚಾರ್ಯ ಹೇಳಿದ್ದಾರೆ, ತೋರಿಸಿಲ್ಲ. ತಾತ್ಪರ್ಯ ನಿರ್ಣಯದಲ್ಲಿ ಮಧ್ವಾಚಾರ್ಯರು ಹೇಳಿದ್ದಾರೆ, ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಮೆಥೊಡಾಲಜಿ ಹೇಳಿದ್ದಾರೆ. ಅದರ ಕನ್ಕ್ಲೂಷನ್ ಏನು ಅನ್ನೋದನ್ನು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ್ದಾರೆ. ಅದಿದ್ದರೆ ಈ ಮೂರು ಭಾಷೆ ಒಂದೊಂದು ಶ್ಲೋಕದಲ್ಲಿ ಯಾವ್ಯಾವ ರೀತಿ ಇದೆ, ಇವರೇನಂತ ಅಂದುಕೊಂಡ್ರು ಅಂತ, ಅವರೇನು ಅಂದುಕೊಂಡ್ರು ಅಂತ ನಾವೇನು ಅಂದ್ಕೋಬೇಕು ಅನ್ನುವ ಒಳನೋಟ ತಾತ್ಪರ್ಯ ನಿರ್ಣಯದಲ್ಲಿದೆ. ಆ ಹಿನ್ನೆಲೆಯಲ್ಲಿ ಈ ಚಿಂತನೆಗೆ ಬಂದದ್ದು. ಅದಕ್ಕೆ ಅವನು ಕೇಳ್ತಾನೆ, ಸುಕುಮಾರಶ್ಚ ಶೂರಶ್ಚ ದರ್ಶನೀಯ. ನೋಡಲಿಕ್ಕೆ ಬಹಳ ಚಂದ,
ದರ್ಶನೀಯ ಅನ್ನುವ ಶಬ್ದವೇ ದರ್ಶನದ ದರ್ಶನ. ಸುಖೇ ರತಃ, ಕಷ್ಟಪಟ್ಟೇ ಇಲ್ಲ ಅವನು, ಸುಖವಾಗಿ ಬೆಳೆದವನು. ಸುಕುಮಾರಶ್ಚ ಅಂದರು. ಮಿದುವಾದ ಅಂಗಾಂಗ ಇದೆ ಅವನಿಗೆ. ಅವನು ಯಾವ ರೀತಿ ಇರ್ತಾನೆ ಕಾಡಿನಲ್ಲಿ ಅಂತ ಕೇಳಿದ. ಅದಕ್ಕೆ ನಕುಲನ ಉತ್ತರ ಏನು ಅನ್ನೋದನ್ನು ನಾವು ಮುಂದೆ ನೋಡಲಿದ್ದೇವೆ. ಮುಂದಿನ ಭಾನುವಾರ 11ರಿಂದ 12. ಪ್ರಾಯ ನಾನು ಚನ್ನಪಟ್ಟಣದಲ್ಲಿ ಇರಲ್ಲ, ಬೆಂಗಳೂರಲ್ಲಿ ಇರ್ತೇನೆ. ವ್ಯಾಸವಾಣಿ ಮುಖಪುಟ ಫೇಸ್ಬುಕ್ಕಲ್ಲಿ ನೋಡಿಕೊಳ್ಳಬಹುದು ಅಂತ ಹೇಳ್ತಾ, ಈ ಚಿಂತನೆಯಿಂದ ದೇವರು ಪ್ರಸನ್ನನಾಗಲಿ. ಕೃಷ್ಣಾರ್ಪಣಮಸ್ತು.